ನೀವು ನೋಡ್ತಾ ಇದ್ದೀರಾ ಸುವರ್ಣ. ನಮಸ್ಕಾರ ವೀಕ್ಷಕರೇ, ರಾಮರಾಜ್ ಪಂಚ್ಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಂಟ್ರು ಸೀಸನ್ 2 ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಏನಮ್ಮ ಯಾಕೇನು ಮಾತಾಡಲ್ವಾ? ಇಲ್ಲ, ಅದೇನು ಅಂತಂದ್ರೆ ನಿನ್ನೆ ಈ ಹುಡುಗರು ಪರ್ಫಾರ್ಮೆನ್ಸ್ ಅಲ್ಲಿ ನೋಡಿದಂಗೆ ನಿನ್ನೆ ತುಂಬಾ ಬೇಜಾರ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇಲ್ಲ, ಯಾಕೆಂದ್ರೆ ಏನ್ ಇಷ್ಟು ಬೇಗ ಆಗೋಯ್ತಲ್ಲ, ಇನ್ನೊಂದಷ್ಟು ಮಕ್ಳಿದಾರಲ್ಲ ಪಾಪ, ಅವ್ರ ಗತಿ ಏನೇನು ಯೋಚನೆ ಮಾಡ್ತಿದೆ. ಇವತ್ತು ನಿನ್ಗೆ ನಿಜವಾಗ್ಲೂ ಮಾತು ನಿಂತೋಗುತ್ತೆ, ಆ ತರ ಪರ್ಫಾರ್ಮೆನ್ಸಸ್ ಇರುತ್ತೆ. ವಾ, ಏನ್ ಎದುರಿಸ್ದಮ್ಮ ಸ್ಟಾರ್ಟಿಂಗ್ ಅಲ್ಲೇ. ನಿಜವಾಗ್ಲೂ ಒಳ್ಳೆ ಬೈದಲ್ಲೇ ಶೋ ಮಾಡ್ತೀನಿ. ಸೊ ನೀವು ಅಷ್ಟೇ ನೋಡಕ್ಕೆ ರೆಡಿ ಆಗಿದ್ದೀರಾ? ಮತ್ತೆ ಯಾಕೆ ತಡ, ಬನ್ನಿ ಶುರು ಮಾಡೋಣ. ಸೊ ಎಲ್ಲರೂ ರೆಡಿ ಇದ್ದೀರಾ? ಓ ಕಮಾನಮ್ಮ, ಸೂಪರ್. ಸೊ ಜಡ್ಜಸ್ ಕೂಡ ರೆಡಿ ಇದ್ದಾರೆ. ಸೊ ಒನ್ಸ್ ಅಗೇನ್ 3 ಜನ ದಿಗ್ಗಜರಿಗೆ ವೆಲ್ಕಮ್ ಬ್ಯಾಕ್. ನಿರಂಜನ್, ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಯಾರು ಬರ್ತಾ ಇದಾರೆ ಅಂದ್ರೆ, ಇವನು ಧರ್ಮಸ್ಥಳದ ಕುಮಾರ ಕಂಠೀರವ. ಮಾಡರ್ನೈಸ್ ಆಗಿ ಹೇಳ್ಬೇಕು ಅಂದ್ರೆ ಧರ್ಮಸ್ಥಳದ ಮಗಧೀರ ಅಂತಾನೆ ಹೇಳ್ಬೋದು. ಹಾಗೆ ಅಣ್ಣ ಅವರ ದೊಡ್ಡ ಅಭಿಮಾನಿ. ಸೊ ಲೆಟ್ಸ್ ವೆಲ್ಕಮ್ ತೌಶೀರ್. ಹಾಯ್ ಪ್ರಿಯಾ, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀನು? ನಾನು ಚೆನ್ನಾಗಿದ್ದೀನಿ. ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಾಗಿತ್ತು. ಹೌದಾ? ನಾನು ಕೂಡ ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿತ್ತು. ಹನಿ 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 ಮಂಜಿನ ಹನಿಯಾದೆ, ಕಣ ಕಣದಲ್ಲಿ ಕರಗಿ ನೀರಾದೆ. ಅಂದ ಎಂದರೇನು, ನೀನೇ ಅಲ್ಲವೇನು, ರೂಪರಾಶಿ ನೀನು. ಮನಸ್ಸೆ ಮನಸ್ಸೆ ಹೇಳಿಬಿಡು, ಬೇಸರ ಮಾಡದೆ ಆಸೆಯನು. ಒಲವೇ ಒಲವೇ ಕೇಳಿಬಿಡು, ನನ್ನಯ ಒಂದು ಮನವಿಯನು. ಅರೆರೆ ನೋಡು, ಎದೆಯಲಿ ತಿಂತನ ಹನಿ 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 ಮಂಜಿನ ಹನಿಯಾದೆ, ಕಣ ಕಣದಲ್ಲಿ ಹಾಯ್, ಹಲೋ, ಎಲ್ಲಿದ್ಯಾ? ನಾನು ನಿನ್ನ ಮೀಟ್ ಮಾಡಬೇಕು, ಬರ್ತಾ ಇದ್ದೀನಿ. ಗಾಡಿ ಓಡಿಸ್ತಾ ಮಾತಾಡಬೇಡ, ಹುಷಾರು. ಅರ್ಜೆಂಟಾಗಿ ನಿನ್ನ ಮೀಟ್ ಮಾಡಬೇಕು. ಅಳಿಸ್ಬಿಟ್ಟಲ್ಲ ಅವಾಗ.
ನೀನ್ ಬರೀ ಸುಮ್ನೆ ಅಳೋದಷ್ಟೇ, ನೀನ್ ನಿಜವಾಗ್ಲೂ ಅಳೋದಿಲ್ಲ. ರಕ್ಷಿತಾ ಮ್ಯಾಮ್ ಅವಾಗಿಂದ ಹೇಳ್ತಾನೆ ಇದಾರೆ ನೀನ್ ಅಳ್ಬೇಕು ಅಳ್ಬೇಕು ಅಂತ. ಅಳು. ನಾನು ಆ ಥರ ದುಃಖನ ಒಳಗೆ ಇಟ್ಕೊಂಡು ಚಿಕ್ಕ ವಯಸ್ಸಿಂದ ಹಂಗೆ ಒಳಗೆ ಇಟ್ಕೊಂಡಿದ್ದೀನಿ. ಆಚೆ ಬರಕ್ಕೆ ಬಿಡಬೇಡಿ ಪ್ಲೀಸ್, ಬಿಡಿ. ಸುಂದರಂ ಮಾಸ್ಟರ್ ಹೇಳಿ ಮಾಸ್ಟರ್. ತೌಶೀದ್, ಎಸ್ ಸರ್. ನಿನ್ನ ಏಜಿಗೆ ಮೀರಿ ಎಮೋಷನ್ ತೋರಿಸ್ತಿದ್ಯಾ. ಥ್ಯಾಂಕ್ ಯು ಮಾಸ್ಟರ್. ಈ ಮಟ್ಟಿಗೆ ಇದುವರೆಗೂ ನೋಡೋದ್ರಲ್ಲಿ ಯು ಆರ್ ದಿ ಬೆಸ್ಟ್ ಇನ್ ದ ಎಕ್ಸ್ಪ್ರೆಷನ್. ಥ್ಯಾಂಕ್ ಯು ಮಾಸ್ಟರ್. ಒಂದು ಕಮಲಾಸನೇ ನನಗೆ ಯಾವ ಕಮಲಾಸ ಆ ಮಟ್ಟಿಗೆ ಆ ಫೀಲಿಂಗು ನಿನ್ನ ಮಾತು ಕೇಳದೇನೆ ಅವಳು ಕಾರು ಓಡಿಸಿ ಆಕ್ಸಿಡೆಂಟ್ ಆಗ್ಬಿಡ್ತ. ನಿನ್ನ ಇಮ್ಮಿಡಿಯೇಟ್ ಆ ಭಾವನೆ ಟಚ್ ಮಾಡಿದೆ ನೋಡು. ಸೂಪರ್. ಥ್ಯಾಂಕ್ ಯು ಮಾಸ್ಟರ್. ಸೂಪರ್. ಥ್ಯಾಂಕ್ ಯು ಮಾಸ್ಟರ್. ಇದು ಮಾತ್ರ ಮರೆಯೋಕ್ಕಾಗಲ್ಲ. ಅಷ್ಟು ಮಟ್ಟಿಗೆ ಮಾಡಿದೆ. ಸೇಮ್ ಟೈಮ್ ಬೀಟ್ಗಳು, ಮೂಮೆಂಟ್, ಆ ಎಮೋಷನ್, ಹಾಡಲ್ಲಿರೋ ಅರ್ಥನೂ ಮೂಮೆಂಟ್ನಲ್ಲೂ ಐತೆ. ಆ ಮೂಮೆಂಟ್ ಮೀನಿಂಗ್ ಏನು ಅವನ ಮೂಮೆಂಟ್ನಲ್ಲೂ ಇತ್ತು. ಅದು ಗ್ರೇಟ್. ಅದು ಥ್ಯಾಂಕ್ ಯು ಮಾಸ್ಟರ್. ನಾವು ಮೂಮೆಂಟ್ ಸಪ್ರೇಟಾಗಿ ಮಾಡ್ತೀವಿ, ಅರ್ಥ ಬೇರೆ ಇರುತ್ತೆ, ಹಾಡು ಬೇರೆ ಇರುತ್ತೆ, ಅಲ್ಲ. ಬಟ್ ಆ ಫೀಲಿಂಗು ನಿನ್ನ ಮೂಮೆಂಟ್ನಲ್ಲೇ ಇತ್ತು, ತೋರಿಸ್ದೆ. ಇದೆ ಸೂಪರ್. ಥ್ಯಾಂಕ್ ಯು ಮಾಸ್ಟರ್. ಗುಡ್ ಲಕ್. ರಕ್ಷಿತಾ ಅವ್ರು. ತೌಶೀರ್, ಎಸ್ ಮ್ಯಾಮ್. ಎಲ್ಲ ಮಕ್ಳಿಗೂ ಅಲ್ಲಿ ಕೂತ್ಕೊಂಡು ಆವಾಗಿಂದ ನೋಡ್ತಾ ಇದೀವಲ್ಲ, ನೀನು ಎಲ್ಲಾರ್ಕಿನ್ನ ನಾಟಿ ಅನಿಸ್ತಾ ಇತ್ತು ನನಗೆ. ಆವಾಗಿಂದ ಸಿಕ್ಕಾಪಡೆ ನಾಟಿ, ಜೋರಾಗಿ ಕಿರ್ಚ್ತಾ ಇದ್ದೆ, ಎಲ್ರಿಗೂ ಚಿಯರ್ ಮಾಡ್ತಾ ಇದ್ದೆ. ಆ ನಾಟಿನೆಸ್ ನನ್ನ ಮುಖದ ಮೇಲೆ ಕಾಣಿಸುತ್ತೆ, ಗೊತ್ತಾ ನಿನಗೆ? ಬಟ್ ಎಷ್ಟು ಏಜ್ ನಿನಗೆ? 11. ಓಕೆ, ಆಲ್ ಏಜ್ ಆಫ್ ಚಿಲ್ಡ್ರನ್ ಹ್ಯಾವ್ ಸೀನ್ ಟುಡೇ. ಬಟ್ ಈ ವಯಸ್ಸಲ್ಲಿ 11 ಇಯರ್ಸಲ್ಲಿ ಮಾಸ್ಟರ್ ಹೇಳ್ದಂಗೆ ಈ ನಾಟಿನೆಸ್ಸಲ್ಲೂ ಈ ಇಮೋಷನ್ ಕ್ಯಾರಿ ಮಾಡೋದಿದೆಲ್ಲ ಒಳಗಡೆಯಿಂದ. ದಟ್ ಮೀನ್ಸ್ ಯು ಡೆಫಿನೆಟ್ಲಿ ಫೆಲ್ಟ್ ದ ಸಾಂಗ್. ಇಟ್ ವಾಸ್ ಸೂಪರ್. ವೆರಿ 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 ನೈಸ್. ಅದು ಅಳು ಅಂತ ತೋರಿಸಿದಾಗ, ಆ ಮೂಲೆಯಲ್ಲಿ ಹೋಗಿ ಕೂತ್ಕೊಂಡಾಗ, ಹಿಂತಿರುಗಿ ನೋಡಿದಾಗ, ನಿಜವಾಗ್ಲೂ ಐ ವಾಸ್ ಫೀಲಿಂಗ್ ರಿಯಲಿ ಇಮೋಷನಲ್ ಅಬೌಟ್ ಇಟ್. ವೆರಿ ವೆರಿ ನೈಸ್ ತೌಶೀರ್. ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ನಿಜವಾಗ್ಲೂ ಸರ್ ಹೇಳ್ದಂಗೆ ಎಕ್ಸ್ಪ್ರೆಷನ್ಸ್ ಟು ಡೈ ಫಾರ್. ಸೂಪರ್. ಥ್ಯಾಂಕ್ ಯು ಮ್ಯಾಮ್. ಗಾಡ್ ಬ್ಲೆಸ್ ಯು. ನಾಟಿ ನಾಟಿ ಗೋಲೆ ನಾಟಿ. ಹೇಳಿ ಗೋಲೆ ಸರ್. ತೌಶೀರ್, ಎಸ್ ಸರ್. ನಿನ್ ವಿಗ್ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಏಯ್, ಒರಿಜಿನಲ್ ಏನದು? ಒರಿಜಿನಲ್ ವಿಗ್ಗು ಅದು. ಒರಿಜಿನಲ್. ಮತ್ತೆ ಥ್ಯಾಂಕ್ ಯು ಅಂತೀಯಲ್ಲ. ಬಟ್ ಎರಡು ವಿಚಾರ ಹೇಳೋದಾದ್ರೆ, ಒಂದು ನಿರಂಜನ್, ನಮ್ಗಳಿಗೆ ಈ ಚೇರ್ಗಳನ್ನ ತೆಗೆಸ್ಬಿಡ್ಬೇಕು. ಯಾಕೆ ಅಂದ್ರೆ ಪ್ರತಿಯೊಬ್ಬರು ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ನಾವೆಲ್ಲರಿಗೂ ಸ್ಟ್ಯಾಂಡಿಂಗ್ ಓವೇಷನ್ ಕೊಡೋದಾಗ ನಿಂತ್ಕೊಂಡೇ ನೋಡ್ಬೋದಪ್ಪ. ಸರ್ ಅವಾಗ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಮತ್ತು ಎರಡು ಕನ್ನಡದ ಹಾಡುಗಳು, ಅದ್ಭುತವಾದ ಹಾಡುಗಳು, ಮತ್ತು ಅದಕ್ಕೆ ಬೇಕಾದಂಥ ಅಭಿನಯ, ಅದರ ಜೊತೆ ಡ್ಯಾನ್ಸು, ಯಾವುದಕ್ಕೂ ಮೋಸ ಮಾಡದೆ ಸ್ಟೇಜನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡು ಎಕ್ಸ್ಟ್ರಾಡಿನರಿ ಆಗಿ ಮಾಡಿದ್ದಾನೆ ತೌಶೀರ್. ವಂಡರ್ಫುಲ್ ಫ್ಯೂಚರ್ ಇದೆ ನಿಂಗೆ ಡ್ಯಾನ್ಸರ್ ಆಗಿ. ಎಸ್ ಸರ್. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ಓಕೆ, ಬಟ್ ಇನ್ನೊಂದೇನು ಅಂತಂದ್ರೆ ಇದರಲ್ಲಿ ಒಂದು ಮೆಸೇಜ್ ಕೂಡ ಹೇಳಿ, ಏನಂದ್ರೆ ಮೊಬೈಲಲ್ಲಿ ಮಾತಾಡ್ತಾ ಡ್ರೈವ್ ಮಾಡಬೇಡಿ ಅಂತ. ಸೂಪರ್, ಒಳ್ಳೆ ಪಾಯಿಂಟ್. ನನಗೆ ಅದು ಕಾಣಿಸ್ತು, ಯಾಕಂದ್ರೆ ಬಹಳಷ್ಟು ಜನ ನೋಡಿದೀನಿ, ಎಸ್ಪೆಷಲಿ ಎಲ್ಲದಕ್ಕೂ ನಾರಿ ಮೂಲ ಅಂತಾರಲ್ಲ, ಹೆಣ್ಮಕ್ಳ ಹತ್ರ ಕಾಲ್ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗೋದು. ಅವ್ರು ಆಕ್ಸಿಡೆಂಟ್ ಆದಾಗಲೂ ಅಷ್ಟೇ, ಹೆಣ್ಮಕ್ಳ ಬಗ್ಗೆ ನೆನ್ಸ್ಕೊಂಡ್ ಕೂಡ್ದಾಗ್ಲೇ ಆಕ್ಸಿಡೆಂಟ್ ಆಗೋದು. ಹುಡುಗಿಗಾಗಿರೋದು ಆಕ್ಸಿಡೆಂಟ್ ಇದ್ರಲ್ಲಿ. ಹುಡುಗಿರೆಲ್ಲ ಸೇಫ್, ಮನೆಯಿಂದ ಕಾಲ್ ಮಾಡ್ತಾರೆ ನಾ ಬ್ರೇಕಪ್ ಅಂತ. ಫಸ್ಟ್ ಟೈಮ್ ನಿರಂಜನ್ ಏನೋ ಸೆನ್ಸಿಬಲ್ ಆಗಿ ಮಾತಾಡ್ದ ಶೋ ಮೇಲೆ ಅನ್ಕೊಂಡೆ, ಮತ್ತೆ ಅದು ನಾನು ಅದು ವಾಪಸ್ ತಗೋತಾ ಇದೀನಿ ಮಾತೀಗ. ಯಾಕಾದ್ರೂ ಮಾತಾಡಿದೆ ಅನಿಸ್ತಾ ಇದೆ. ಓಕೆ, ಇವಾಗ ಇನ್ನೊಂದು ಸೆನ್ಸಿಬಲ್ ಆಗಿ ಹೇಳ್ತೀನಿ. ಇದುವರೆಗೂ ನಾವು ಗುರು ಸರ್ ಮೂವಿಗಳನ್ನ ಒಂಥರ ಚೆನ್ನಾಗಿ ನೋಡಿದ್ವಿ, ಮಜವಾಗಿ ನೋಡಿದ್ರಿ. ಬಟ್ ತುಂಬಾ ಎಮೋಷ್ನಲ್ ಆಗಿದ್ರೆ ನನ್ನನ್ನು ಹೀರೋ ಆಗಿ ಹಾಕೊಂಡ್ರೆ ಯಾವ ಸೀನ್ ಕೊಡ್ತೀರಾ ಸರ್? ಇನ್ನೊಂದ್ಸತಿ ಪ್ರಶ್ನೆ ಬರ್ಲಿ, ಪ್ರಶ್ನೆ ಗೊತ್ತಾಗ್ಲಿಲ್ಲ ನಂಗೆ. ತುಂಬಾ ಬರೀ ಇಡೀ ಸಿನಿಮಾ ಎಮೋಷ್ನಲ್, ನಾನೇ ಹೀರೋ. ಗೋಳು ಗೋಳು. ನೀನೇ ಹೀರೋ ಅಂತ ಅವ್ರು ಫಸ್ಟ್ ಡಿಸೈಡ್ ಮಾಡ್ಲಿ, ಯಾವ ಸೀನ್ ಕೊಡ್ತಾರೆ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಕ್ಯಾರೆಕ್ಟರ್ ಚಾಯ್ಸ್ ಇಸ್ ಯುವರ್ಸ್. ಅಲ್ಲ, ನನಗೆ ಏನ್ ಗೊತ್ತಾ, ಗೋಳು ಈಗ ನಿರಂಜನ್ ಹತ್ರ ಇರೋದು ಗೋಳು, ಅವನ್ನ ಹಾಕೊಂಡ್ರೆ ನನ್ನ ಪರಿಸ್ಥಿತಿ ಆ ತರ ಆಗ್ಬಿಡುತ್ತೆ ಅನ್ನೋ ಅಂತ. ನಾನೊಂದು ಹೇಳ್ತೀನಿ, ಅವಾಗಿಂದ ಅಳ್ತೀನಿ ಅಂತಿದ್ದಾನೆ. ಸ್ಟಾರ್ಟಿಂಗ್ ಅಲ್ಲೇ ಒಂದ್ ಸೀನು, ಅವಳ ಹೆಂಡತಿ ಸತ್ತೋಗ್ಬಿಟ್ಟಿರ್ತಾಳೆ, ಆತರ ಏನಾದ್ರು ಒಂದ್ ಸೀನ್ ಮಾಡಿ ಯಾವಾಗ ನಕ್ಬಿಡ್ತೀನಿ ಖುಷಿ. ಕ್ಯಾರೆಕ್ಟರ್ ಗೊತ್ತು ಬಿಡಪ್ಪ. ಅಲ್ಲ ಅಂದ್ರೆ ಅವಳಿದ್ದಾಗ ನಾನು ಅಳ್ತಾ ಇರ್ತೀನಿ, ಬದುಕಿದ್ದಾಗ ಹೋಗ್ಬಿಟ್ಟಾಗ ನೆಮ್ಮದಿಯಾಗಿರ್ತೀನಲ್ಲ. ನೋಡಿ, ಎಲ್ಲರೂ ಕಟ್ಟಿರೋದು ಅವಾಗಲೇ. ಎಂತಿ ಹೋದ್ಮೇಲೆ ತಾಜ್ ಮಹಲ್ ಕಟ್ಟಿದ್ದು, ಎಂತಿ ಹೋದ್ಮೇಲೆ ಎಲ್ಲರೂ ಕಟ್ಟಿದ್ದು, ಬದುಕಿದಾಗ ಯಾರನ್ನ ಕಟ್ಟಿಯಾರ ಸರ್? ಖಂಡಿತ. ಆ ಸಂತೋಷಕ್ಕೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ತಾರಿಲ್ಲ. ಏನ್ ಖಂಡಿತ ಬಿಡು, ನೀ ಕರೆಕ್ಟಾಗಿ ಮಾತಾಡ್ತೇ. ಓಕೆ, ಇವಾಗ ಇನ್ನೊಂದು ಚಾಲೆಂಜು. ನಮ್ಮ ರಜನಿ ಅವರು ಅಮೃತ ವರ್ಷನಿಲ್ಲ ಅಮೃತ ಅನ್ನೋ ಕ್ಯಾರೆಕ್ಟರ್ ಮಾಡಿ ಇಡೀ ಕರ್ನಾಟಕದ ಜನತೆಯನ್ನ ಬರೀ ಬಕೆಟು ಮಗ್ಗಲ್ ಹಿಡಿಯೋದಲ್ಲ, ಅಂಡಲ್ಲಿ ನೀರು ಸುರಿಸಿಯಾರ ಅವರು, ಸುರಿಸಿ. ಸೊ ಇವಾಗ
ನೀನ್ ಅಳದೇನೋ ಅವ್ರ ಅಳದ್ ಹೆಂಗಿರೋದು ಗೊತ್ತಾ, ಇಬ್ರಿಗೂ ಒಂದು ಕಾಂಪಿಟೇಷನ್ ಇಡ, ನಾನು ಚಿಕ್ಕದು ಒಂದ್ ಒಳ್ಳೆ ಎಮೋಷನಲ್ ಮ್ಯೂಸಿಕ್ ಹಾಕಿ ಯಾರು ಜಾಸ್ತಿ ಅಳ್ತಾರೆ ನೋಡೋಣ. ನೀನು ಅಳು ನಮ್ ಜೊತೆ. 3 ಜನಪ್ಪ. ಹೌದೌದು, ಅದಕ್ಕೆ ಹೇಳ್ಬೇಡ ಅವ್ ನನ್ ಕಣ್ಣಿ 2 ದಿವಸದಿಂದ ಸರಿ ಇಲ್ಲ. ಇಲ್ಲ, ನನಗೆ ಜಾಸ್ತಿ ದುಃಖಾರೆ ನಕ್ಕು ಬಿಡ್ತೀನಿ. ನಂದು ಆತರ ನೇಚರ್ ಇಲ್ಲ, ಇವತ್ತು ಕಂಟ್ರೋಲ್ ಮಾಡ್ಕೊಂಡು ಅಳು ನೋಡ್ತೀನಿ ಹೆಂಗ್ ಅಳ್ತೀಯ. ಓಕೆ, ಈಗ ನಿಮ್ಮ ನಿರಂಜನ್ ಅಭಿನಯ ಚಾತುರ್ಯತೆ ತೋರಿಸೋ ಟೈಮ್. ಓಕೆ ಓಕೆ, ರೆಡಿ, ಯು ಕ್ಯಾನ್ ಡೂ ಇಟ್. ತಿರುವುಟ ಮಡಿವೇನು ಚಿನ್ನ ನನ್ನು ಸೀರೆ ನನ್ನು ಸೀರೆ ನನ್ನು ಸೀರೆ ನನ್ನು ಸೀರೆ. ಗುರು ಸರ್ ಏನ್ ಗೊತ್ತಾ, ನಾನ್ ಅಳೋದು ನಿಮಗ್ ಕಾಣಿಸ್ತಿತ್ತು ತಾನೆ? ಅಲ್ಲ, ಅದಕ್ಕೆ ಗೊತ್ತಾಯ್ತು ನಂಗೆ ಅಮೃತ ವರ್ಷಿಣಿ ಸಚ್ಚ ಬಿಗ್ ಹಿಟ್ ಅಂತ. ತೌಶಿಫ್ ಬಾಬಾ ನೋಡಿ, ನಾನು ಅಳದ್ ನೋಡಕ್ಕಾಗ್ತದೆ, ನಿಜವಾಗ್ಲೂ ಹತ್ಬಿಟ್ಟಿದ್ದಾನೆ. ಅವನಾದ್ರೂ ಬರೋ ಈ ನನ್ ಮಗ ಮುಖಾನೇ ತೋರಿಸ್ಲಿಲ್ಲ ಮ್ಯಾಮ್, ಮುಖ ತೋರಿಸಲ್ಲ ಹತ್ತಿದ್ದಾನೆ. ಅನ್ಕೋತಾ ಇದ್ದೀನಿ ನಾನು. ಇಲ್ಲ, ನನ್ನ ಪಾಲಿಸಿ ಏನ್ ಗೊತ್ತಾ, ನಮ್ಮ ದುಃಖ ಬೇರೆ ಯಾರಿಗೂ ಕಾಣಿಸ್ಬಾರ್ದು. ನನ್ ದುಃಖ ನನ್ನ ಒಬ್ಬನಿಗೆ ಗೊತ್ತಾಗತ್ತೆ ಸರ್, ಬೇರೆಯವ್ರಿಗೆ ಗೊತ್ತಾಗತ್ತಾ? ಖಂಡಿತ ಸರಿ. ಗೊತ್ತಾಗ್ಬೇಕು ಅಂದ್ರೆ ಎದ್ದೇಳು ಮಂಜುನಾಥ ನೋಡ್ಬೇಕು. ಕ್ಲೈಮ್ಯಾಕ್ಸ್ ಅಲ್ಲಿ ಯಾಕಮ್ಮ ಊಟದೆ ಬಸ್ರಿಲೆ ತಕೊಂಬಿಟ್ಟಲ್ಲಮ್ಮ ಅಂತ ಅಳಿಸ್ಬಿಟ್ಟಿದ್ದಾರೆ ಅವರು. ನಿಜವಲ್ಲೂ ಸರ್, ಆ ಸೀನ್ ನೋಡಿ ನಂಗೆ 2 ಸಲ ಅಳು ಬಂದಿತ್ತು, ತುಂಬಾ ಸಂತೋಷ. ಸೊ ಇಲ್ಲಿ ಒಬ್ರು ಕ್ಯೂಟ್ ಸ್ಟಾರ್ ಆದ್ರು, ಇನ್ನೊಬ್ರು ಲೇಡಿ ಸ್ಟಾರ್ ಆಗಿದ್ದಾರೆ. ಲಾಸ್ಟ್ ಅಲ್ಲಿ ನೀನು ಕ್ರೈಮ್ ಸ್ಟಾರ್ ಆಗಿ ಬಹಳ ಚೆನ್ನಾಗಿ ಹೊರ ಬಂದಿದ್ಯಾ. ವೆಲ್ಕಮ್ ಬ್ಯಾಕ್ ಟು ರಾಮರಾಜ್ ಪಂಚೆಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಂಟ್ರು ಸೀಸನ್ 2. ನೆಕ್ಸ್ಟ್ ಯಾರು ನಿರಂಜನ್? ನೆಕ್ಸ್ಟ್ ಯಾರು ಅಂದ್ರೆ ಇನ್ನೊಂದು ಪುಟಾಣಿ ಬರ್ತಾ ಇದೆ. ಈ ಪುಟಾಣಿ ಬಂದು ಶಾಯರಿ ಪ್ರಿಯ, ಮೈಕಲ್ ಜಾಕ್ಸನ್ ನೆಂಟ್ರು ಈ ನಮ್ ಪುಟಾಣಿ ಪಂಟ್ರು. ಸೊ ಇವನೇನಾದ್ರೂ ಹಬ್ಬಬ್ಬ ಅಂದ್ರೆ ಡೈಲಾಗ್ ಬಿಟ್ರೆ ಹುಡುಗಿರೆಲ್ಲ ಫುಲ್ ಕ್ಲೀನ್ ಬೋಲ್ಡ್. ಸೊ ಲೆಟ್ಸ್ ವೆಲ್ಕಮ್ ಕ್ಯೂಟ್ ಸ್ಟಾರ್ ಆರ್ಯ.
ನಿಜವಾಗ್ಲೂ ಮೈಕಲ್ ಜಾಕ್ಸನ್ ಯಾವುದೋ ಪಾಪು ಇರುತ್ತಲ್ಲ, ಪಾಪು ಹುಟ್ಟಿದ್ರೆ ಹೆಂಗಿರುತ್ತೋ ಹಂಗೆ ಇತ್ತು ಸ್ಟೇಜ್ ಮೇಲೆ. ಇದು ಬ್ಯೂಟಿಫುಲ್ ಆಗಿ ಡ್ಯಾನ್ಸ್ ಮಾಡಿದ್ಯಾ ಮತ್ತು ಸುಂದರಂ ಮಾಸ್ಟರ್. ಎಸ್, ಫಸ್ಟ್ ಆಫ್ ಆಲ್ ಇದು ನಿಮ್ಮ ಮಗ ಮಾಡ್ರ ಡ್ಯಾನ್ಸ್, ಅದನ್ನೇ ಇವಾಗ ಇದು ಮೊಮ್ಮಗ ಮಾಡ್ದಂಗಿತ್ತ, ಹೇಗಿತ್ತು, ಏನ್ ಅನ್ಸ್ತು? ಇವನು ನನ್ನ ಮೊಮ್ಮಗ. ಜೋಡಿ ತುಂಬ ಚೆನ್ನಾಗಿ ಮಾಡ್ದೆ ಕಣ, ಸೂಪರ್ ಮಾಡಿದೆ. ಥ್ಯಾಂಕ್ಸ್ ಸರ್. ಒಂದು ಬಿಟ್ಟು ಮಿಸ್ ಮಾಡಲಿಲ್ಲ ಅವನು. ನಿಮ್ಮ ಕೋರಿಯೋಗ್ರಾಫರ್ ಯಾರು? ಅದ್ಗರ್ ಮಾಸ್ಟರ್. ಕರಿ ಅಸ್ಗರ್. ಬರೇ ಮಾಸ್ಟರ್. ಹಾಂ ಸರ್. ನಿನ್ನ ಶಿಷ್ಯ ನಿನಗಿಂತ ಚೆನ್ನಾಗಿ ಮಾಡ್ತಾರೆ. ಹೌದಾ ಇಲ್ವಾ? ಎಸ್ ಸರ್. ಒಪ್ಕೋತೀಯಾ? ಒಪ್ಕೊಂತೀನಿ ಸರ್. ಸೂಪರ್, ಥ್ಯಾಂಕ್ ಯು ಸರ್. ಗುಡ್ ಲೈಕ್. ರಕ್ಷಿತಾ ಮ್ಯಾಮ್, ನಮ್ಮ ಆರ್ಯ ಬಗ್ಗೆ ನೀವು ಹೇಳಿ. ಆರ್ಯ ಬಗ್ಗೆ ಏನು ಹೇಳೋಣ, ಫುಲ್ ಎನರ್ಜಿ ಇದೆ ಹುಡುಗಂಗೆ. ಎಷ್ಟು ವಯಸ್ಸು ಆರ್ಯ ನಿನಗೆ? 7 years. 7 years. ವೆರಿ ಗುಡ್. ಈಗ ನನಗೆ ಎಲ್ಲಾರ್ಕಿನ್ನ ಏನು ಅನಿಸ್ತು ಗೊತ್ತಾ, ಅವ್ನು ಹೇಳ್ದ ಮೈಕಲ್ ಜಾಕ್ಸನ್ ನೋಡ್ದಂಗೆ ಆಯ್ತು ಅಂದ, ಬಟ್ ನನಗೆ ಮಿನಿ ಪ್ರಭುದೇವ ನೋಡ್ದಂಗೆ ಆಯ್ತು. ನಾನು ನಿನ್ಗೋಸ್ಕರ ಚಿಯರ್ ಮಾಡ್ತಾ ಇದ್ದೆ, ನೀನು ಮೇಲೆ ಹೋಗ್ಬಿಟ್ಟು ಡಾನ್ಸ್ ಮಾಡಿದೆ. ಆ್ಯಂಡ್ ಆ ಮುಕಾಬ್ಲಾ ಹಾಡು ನೋಡಿದಾಗ ಡಿಟ್ಟೋ ಹಾಗೆ ಮಾಡಿದೆ, ಸಕ್ಕದಾಗಿ ಮಾಡಿದೆ ನೀನು. ಥ್ಯಾಂಕ್ಸ್. ಇದಕ್ಕಿಂತ ಚೆನ್ನಾಗಿ ಡಾನ್ಸ್ ಮಾಡ್ಬೇಕು ನೆಕ್ಸ್ಟ್ ಟೈಮ್. ಓಕೆ ಓಕೆ, ಗುಡ್ ಲಕ್. ಗುರು ಸರ್. ಇಲ್ಲ, ಒಂದು ನಿಮಿಷ ಸರ್ ಮಾತಾಡ್ಬೇಕು. ಒಂದು ನಿಮಿಷ. ಈ ಐಡಿಯಾ ಚೆನ್ನಾಗಿದೆ, ಫೋಟೋದಲ್ಲಿ ಅವನು ಸ್ಟ್ಯಾಚು ಆಗಿರೋದು. ಹೌದು. ಬಟ್ ಅದು ಟೆಕ್ನಿಕಲ್ ಆಗಿ ಯಾರು ಮಾಡ್ದಂತ ಗೊತ್ತಿಲ್ಲ ನನಗೆ. ಆ ಟೆಕ್ನಿಕಲ್ ಮಾಡಿದವ್ರಿಗೆ ಒಂದು ಐಡಿಯಾ ಕೇಳ್ತೀನಿ. ಅವನು ಎಸ್ಟಾಬ್ಲಿಷನ್ ಆಗಲಿಲ್ಲ, ಅದು ಹೌದು, ಎಸ್ಟಾಬ್ಲಿಷ್ ಆಗಿಲ್ಲ. ಎಸ್ಟಾಬ್ಲಿಷ್ ಲೈಟ್ ಬಂದ ಮೇಲೆ ಅವನು ಹೊರಗಡೆ ಬರಬೇಕಾಯ್ತು. ಆ ಡಾರ್ಕ್ನಲ್ಲಿ ಬಂದ್ಬಿಟ್ಮೇಲೆ ಅದು ನಿಮ್ಮ ಐಡಿಯಾ ವರ್ಕೌಟ್ ಆಗಲಿಲ್ಲಂತೆ. ಆಮೇಲೆ ಅಲ್ಲಿ ಮೇಲೋಗಿ ಮಾಡಿದ್ನಲ್ಲ, ಅದು ಮಾತ್ರ ಸೂಪರ್, ಎಕ್ಸ್ಟ್ರಾರ್ಡಿನರಿ. ಆ ಲೈಟಿಂಗು, ಆ ಇದು ವೆರಿ ನೈಸ್. ಪಿಕ್ಚರ್ ನೋಡ್ದಂಗೆ ಇತ್ತು. ಸೂಪರ್, ಗುಡ್. ಟೆಕ್ನಿಕಲ್ಗೆ ಹ್ಯಾಂಡ್ಸ್ ಅಪ್. ಥ್ಯಾಂಕ್ಸ್ ಸರ್. ಗುರು ಸರ್. ಆರ್ಯ, ಎಷ್ಟು ವರ್ಷದಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ? ಒಂದು 2 ವರ್ಷ ಸರ್. ಒಂದು 2 ವರ್ಷದಿಂದ. ಈ ವಯಸ್ಸಿಗೆ ಈ ಮಟ್ಟದ ಪರ್ಫಾರ್ಮೆನ್ಸ್ ಗ್ರೇಟ್. ಥ್ಯಾಂಕ್ಸ್ ಸರ್. ನನಗೂ ನಿನಗೂ ಎಷ್ಟು ವಯಸ್ಸು ವ್ಯತ್ಯಾಸ ಗೊತ್ತಾ? ನಿನಗೆ 7 ವರ್ಷ, ನನಗೆ 42 ವರ್ಷ, 35 ವರ್ಷ ವ್ಯತ್ಯಾಸ. ನನಗೆ ಇದೇ ಥರ ಒಂದೇ ಒಂದು ಸ್ಟೆಪ್ ಹಾಕೋಕ್ಕೂ ಬರಲ್ಲ ಇವತ್ತವರೆಗೂ. ಸೊ ಫಸ್ಟ್ ಟೈಮ್ ನನಗೆ ಗಿಲ್ಟ್ ಫೀಲ್ ಆಯಿತು. ಅಂದರೆ ಇಷ್ಟು ವರ್ಷದಲ್ಲಿ ಡ್ಯಾನ್ಸಲ್ಲಿರೋ ಆನಂದನ ಎಂಜಾಯ್ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ, ಮಾಡೋಕ್ಕಾಗಲಿಲ್ವಲ್ಲ ಅಂತ. ಆ ಗಿಲ್ಟನ್ನು ಕ್ರಿಯೇಟ್ ಮಾಡಿರೋ ಗುರು ನೀನು. ವಂಡರ್ಫುಲ್, ವಂಡರ್ಫುಲ್ ಡ್ಯಾನ್ಸ್. ಥ್ಯಾಂಕ್ಸ್ ಸರ್. ಇವನ್ ಸ್ಪೆಷಾಲಿಟಿ ಏನ್ ಗೊತ್ತಾ, ಇವನ್ ತುಂಬಾ ಚೆನ್ನಾಗಿ ಶಾಯರಿ ಹೇಳ್ತಾನೆ. ಒಂದು ಶಾಯರಿನ ಶಾಯರಿ ಹೊಡೆಯೋದ್ರಲ್ಲಿ ಪಂಟ ಏನೋ. ಓಕೆ, ಇವಾಗ ಅಲ್ಲಿ 3 ಜನ ಇದ್ದಾರೆ. ಯಾರ ಮೇಲೆ ಶಾಯರಿ ಹೊಡಿತಾರೆ ಆನ್ ದ ಸ್ಪಾಟ್ ರಾಪಕ್ ಅಂತ? ರಕ್ಷಿತಾ ಮೇಡಮ್. ಪ್ರೀತಿ ಪ್ರೇಮ ಅನ್ನೋದು ರಕ್ಷಿಸಬೇಕಾದಂತಹ ಸ್ವತ್ತು. ಪ್ರೀತಿ ಪ್ರೇಮ ಅನ್ನೋದು ರಕ್ಷಿಸಬೇಕಾದಂತಹ ಸ್ವತ್ತು. ಅದಕ್ಕೆ ಅಂತ ಕಾಣುತ್ತೆ ರಕ್ಷಿತಾ. ಪ್ರೇಮರನ್ನ ರಕ್ಷಿಸಿರೋದು ಅವತ್ತು, ಇವತ್ತು, ಯಾವತ್ತು. ನಿಮ್ಗೋಸ್ಕರ ಯಾವಾಗ್ಲೂ 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 ಯಾವತ್ತು ಯಾವತ್ತು ಯಾವತ್ತಲ್ಲ ಇವತ್ತೇ. ಇಲ್ಲ, ಅದು ಆಕ್ಚುಲಿ ಎಲ್ಲ ಆದ್ಮೇಲೆ ಕಿರ್ಚ್ರ ನೀವು ಕರೆಕ್ಟಾಗಿ ಫುಲ್ ಹೇಳ ಮನೆ. ನೀನ್ ಕರೆಕ್ಟಾಗಿ ಮೈಕ್ ಹಿಡ್ಕೋ. ಯಾವ ಒಂದೊಂದ್ಸಲ ಹಿಂಗೆ ಹೋಗ್ತೇನೆ. ಅದೇ ಶಾಯರಿ ಅಂದ್ರೆ ಅವ್ನು ಫುಲ್ ದಿಲ್ಲಿಂದ ಹೇಳ್ತಾ ಇದ್ದಾನೆ ಅವನು. ಇಲ್ಲ, ಇದು ಅದಕ್ಕೂ ಮೇಲೆ ಇಲ್ಲ, ಅದಕ್ಕೂ ಕೆಳಗೆ ಹಿಡ್ಕೊಳಪ್ಪ. ಆಕ್ಚುಲಿ ಪ್ರಪಂಚದಲ್ಲೇ ಶಾಯರಿ ಕೊರಿಯೋಗ್ರಾಫ್ ಮಾಡಿರೋ ಏಕೈಕ ಹುಡುಗ ಇವನು ಅಲ್ವಾ? ಮಾಡು. ಆರ್ಯ, ಇನ್ನೊಂದ್ಸಲ ಹೇಳು. ಹೇಳಪ್ಪ. ಪ್ರೀತಿ ಪ್ರೇಮ ಅನ್ನೋದು ರಕ್ಷಿಸಬೇಕಾದಂತಹ ಸ್ವತ್ತು. ಪ್ರೀತಿ ಪ್ರೇಮ ಅನ್ನೋದು ರಕ್ಷಿಸಬೇಕಾದಂತಹ ಸ್ವತ್ತು. ಅದಕ್ಕೆ ಅಂತ ಕಾಣುತ್ತೆ ರಕ್ಷಿತಾ. ಏನು ಅದಕ್ಕೆ ಅಂತ ಏನ್ ಕಾಣುತ್ತೆ ರಕ್ಷಿತಾ? ಪ್ರೇಮರನ್ನ ರಕ್ಷಿಸಿರೋದು ಅವತ್ತು, ಇವತ್ತು, ಯಾವತ್ತು. ಸದ್ಯಕ್ಕೆ ನನ್ನ ರಕ್ಷಣೆ ನಿನ್ ಬೇಡವಾ? ಈಗ ನೆಕ್ಸ್ಟ್ ಟೈಮ್ ಇಂದ ಸೂಪರ್ ಆಗಿ ಪರ್ಫಾರ್ಮ್ ಮಾಡು, ಸೂಪರ್ ಆಗಿ ಶಾಯರಿ ಹೇಳು, ಆಯ್ತಾ? ಬಂಗಾರ ನೀನು. ಹೇಳು ಮತ್ತೆ. ಹೇಳು. ಗುರು ಸರಿಗಳು. ಗಡ್ಡ ಬಿಟ್ಟೋರೆಲ್ಲ ಬುಡ್ಡ ಅಂತ ಯಾರು ಹೇಳಿದ್ದೋ ದಡ್ಡ. ಗಡ್ಡ ಬಿಟ್ಟೋರೆಲ್ಲ ಬುಡ್ಡ ಅಂತ ಯಾರು ಹೇಳಿದ್ದೋ ದಡ್ಡ. ಜೀವನದಲ್ಲಿ ಒಮ್ಮೆ ಆದ್ರೂ ಬಿಟ್ ನೋಡು ಗುರುಗಳಲ್ಲಂತೆ ಗಡ್ಡ. ಸುಂದರಂ ಸರಿಗಳು. ವಯಸ್ಸು 80, ಇವರ ಜೋಶ್ನಲ್ಲಿ ಇನ್ನು 19. ಡ್ಯಾನ್ಸ್ ನಲ್ಲಿ ಕೊಡ್ತಾರೆ ಗಮ್ಮತ್ತು. ಇದೇ ನಮ್ಮ ಮೈಸೂರುಲಿ ತಾಕತ್ತು. ಸೂಪರ್, ಗುಡ್, ವೆರಿ ಗುಡ್. ನಿಜವಲ್ಲೂ ಕಣ, ನಾನು ಹೇಳ್ಕೊಟ್ಟಿದ್ದೀನಿ ಹಂಗೆ ಹೇಳಿದ್ಯಾ? ಸೂಪರ್ ಅಮ್ಮ. ಓಕೆ, ನಿಜವಲ್ಲೂ ನಿನ್ನ ಶಾಯರಿ ಎಷ್ಟು ಚೆನ್ನಾಗಿತ್ತು, ನಿನ್ನ ಡ್ಯಾನ್ಸ್ ಅದಕ್ಕಿಂತ ಸೂಪರ್ ಆಗಿತ್ತು. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡ್ಬೇಕು. ಓಕೆ ಓಕೆ, ಹೋಗು. ಥ್ಯಾಂಕ್ ಯು.
ವೆಲ್ಕಮ್ ಬ್ಯಾಕ್ ಟು ರಾಮರಾಜ್ ಪಂಚೆಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಂಟ್ರು ಸೀಸನ್ 2. ಮುಂದಿನ ಪಾರ್ಟಿಸಿಪೆಂಟ್ ಬಗ್ಗೆ ಹೇಳಬೇಕು ಅಂದ್ರೆ ಬಹಳ ಚಿಕ್ಕದಾಗಿ ಹೇಳಕ್ ಇಷ್ಟಪಡ್ತೀನಿ. ಇವಳು ಸೈಕಲ್ ತುಳಿತಾಳೆ, ಅದೇ ಪೆಡ್ಲ್ ಹೊಡಿಯಲ್ಲ. ಸಿಕ್ಕಾಪಟ್ಟೆ ಸ್ಟಂಟ್ ಮಾಡ್ತಾಳೆ, ಆದ್ರೆ ಎಲ್ಲೂ ಡ್ಯಾನ್ಸ್ ಮಾತ್ರ ಬಿಡೋದಿಲ್ಲ. ಸೊ ಆ ತರ ಸೂಪರ್ ಡೂಪರ್ ಆಗಿ ಡ್ಯಾನ್ಸ್ ಮಾಡಕ್ ಬರ್ತಾಳೆ ಶಿಫಾಲಿ. ವಂದೇ आजा आजा जिंद शामी आने के कल है, आजा जरी वाले नीले आसमाने के तल है। जय हो जय हो जय हो जय हो ಸಾಕಾಗಲ್ಲ 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 ನಿರಂಜನ್. ನಿಜವಾಗ್ಲೂ ಇದಕ್ಕೆ ಆಸಮ್ ಪರ್ಫಾರ್ಮೆನ್ಸ್ ಅಂತ ಹೇಳೋದಕ್ಕಿಂತ ಭಯಾನಕರವಾಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಅದಕ್ಕೂ ಮೇಲೆ ಪರ್ಫಾರ್ಮೆನ್ಸ್ ಸೀರಿಯಸ್ ಆಗಿ ಏನಮ್ಮ ಅದು ನಿನ್ ಮೈಯಲ್ಲಿ ದೇವ್ರ ಮೂಳೆ ಗೀಳೆ ಕೊಟ್ಟಿದ್ದಾನ ಇಲ್ವಾ? ದಯವಿಟ್ಟು ನೋಡೋಣ. ಯಾವ ಊರಮ್ಮ ನೀನು? ಮಂಗಳೂರು. ಮಂಗಳೂರಿನಲ್ಲಿ ಮೀನ್ ತಿಂದು ತಿಂದು ಮೀನ್ ತರ ಹಿಂಗ್ ಈಜ್ಕೊಂಡು ಹೋಗ್ಬಿಡ್ಲಿ ಎಲ್ಲೆಲ್ಲೋ. ಆದ್ರೂ ಪರವಾಗಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಬೈದಲ್ಲಿದ್ದೀನಿ. ನಾನಂತೂ ಹಿಂಗೇ ನೋಡ್ತಾ ಇದ್ದೆ ನಿರಂಜನ್ ಪರ್ಫಾರ್ಮೆನ್ಸ್. ಶಿಫಾಲಿ ಅಲ್ವಾ? ಎಸ್. ಎಷ್ಟು ಏಜ್ ಅಮ್ಮ ನಿನ್ಗೆ? 9 years. 9 years. ಯು ಆರ್ ವೆರಿ ಕ್ಯೂಟ್ ಫಾರ್ ಅ 9-year-old. ತುಂಬಾ ಮುದ್ದ ಕಾಣಿಸ್ತಾ ಇದೆಯಾ. ಥ್ಯಾಂಕ್ ಯು ಮ್ಯಾಮ್. ಬಟ್ ನೀನು ಒಬ್ಳೆ ನಂಗೆ ಹೆದರ್ಸಿರೋದು. ನಂಗೆ ಸಿಕ್ಕಾಪಟ್ಟೆ ಹೆದರ್ಸ್ಬಿಟ್ಟೆ ನೀನು. ನಿನ್ ಕೊರಿಯೋಗ್ರಫರ್ ಹೆಸರೇನ್ ಕಂದ? ಸುಧೀರ್ ಉಲ್ಲಾಲ್ ಸರ್. ಹಾ, ಈಗ ಅವ್ರಿಗೆ ನಾವು ಸ್ಟೇಜ್ ಮೇಲೆ 1 ನಿಮಿಷ ಕರೆಯೋಣ. ಓ ಕರೆಯೋಣ. ಸುಧೀರ್ ಉಲ್ಲಾಳ್ ಬನ್ನಿ. ನಿರಂಜನ್ ಏನ್ ಗೊತ್ತಾ, ರಕ್ಷಿತಾ ಅವ್ರನ್ನ ಯಾರು ಎದುರ್ಸಕ್ಕಾಗಿಲ್ಲ ಲೈಫಲ್ಲಿ, ಇವಳೊಬ್ಳೆ ಎದುರಿಸಿರೋದು. ಚಿಕ್ಕ ಹುಡುಗಿ ಎದುರಿಸ್ಬಿಟ್ಲು. ಇವಾಗ ಬನ್ನಿ, ನಿಮ್ಮನ್ನ ಅವ್ರು ಹೆದರ್ಸ್ತಾರೆ ಬನ್ನಿ. ಇಲ್ಲ, ನನ್ನ ಆರ್ಗ್ಯುಮೆಂಟ್ ಒಂದೇ. ಡಾನ್ಸ್ ಆಕ್ರೋಬ್ಯಾಟಿಕ್ ಫ್ಲಿಪ್ಸ್ ಮಾಡಿದ್ರು, ಆ್ಯಂಡ್ ಯುನೋ ಆ ಬ್ಯಾಕ್ ಫ್ಲಿಪ್ಸ್, ಐ ಥಿಂಕ್ ಇಟ್ಸ್ ಆಕ್ರೋಬ್ಯಾಟಿಕ್ ಫ್ಲಿಪ್ಸ್. ಸೊ
ತುಂಬ ಚೆನ್ನಾಗಿ ಮಾಡಿದ್ರು ಶೆಫಾಲಿ. ಆ ಸಾಂಗ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಡಾನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸ್ಮೈಲ್ ಇರುತ್ತೆ, ಎಕ್ಸ್ಪ್ರೆಷನ್ ಇರುತ್ತೆ, ಎಲ್ಲ ಓಕೆ. ಏನಂದರೆ ಅವ್ರು ಮೇಲ್ಗಡೆ ಹೋದಾಗ ಏನೋ ಆ ರೌಂಡಲ್ಲಿ ಮಾಡಿದಾಗ ಆ ರಿಂಗಲ್ಲಿ ಐ ಥಿಂಕ್ ನೀವು ಏನಾದರೂ ಹಾನೆಸ್ಟ್ ಯೂಸ್ ಮಾಡೋದು ಅಥವಾ ಏನಾದರೂ ಸೇಫ್ಟಿ ಯೂಸ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅನಿಸುತ್ತೆ. ಆ್ಯಂಡ್ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ನಾನು ಕೇಳ್ಪಟ್ಟಿದ್ದೀನಿ ಅವ್ರು ಇನ್ನೂ ಹೈಟಲ್ಲಿ ಇದೆಲ್ಲ ಮಾಡ್ತಾರೆ ಅಂತ ಶೆಫಾಲಿ. ಆ್ಯಂಡ್ ಅವರು ಟ್ರೈನ್ ಆಗಿದ್ದಾರೆ. ವೇದಿಕೆ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಅಂದ್ ಇವಳು ನಾವು ಹೇಳಿದ್ರೆ ಕೇಳೋದೇ ಇಲ್ಲ ಮೇಡಮ್. ನಾನು ಹೇಳಿದ್ದು ಅವಳು ಇವತ್ತು ನಾನು 40 ಟೇಬಲ್ ಲೈಟ್ ಹೊಡಿತೀನಿ ಅಂತ. ನಾನು ಹೇಳಿದೆ ಬೇಡ. ಅಲ್ಲ ನಾನು ಈಗ ನೀವು ಮಂಗಳೂರು ಪೇರೆಂಟ್ಸ್ ಅಲ್ಲ ನೀವು ಅವರು ವೇದಿಕೆ ಕರೀಲಿಲ್ಲ, ಉಗಿಯ ಕರೆದಿದ್ದು. ಇಲ್ಲ, ನಾನು ಖಂಡಿತ ಉಗಿಯಕ್ಕೆ ಕರೆದಿಲ್ಲ. ಉಗಿಸಕ್ಕೆ ಥ್ಯಾಂಕ್ಸ್ ಹೇಳಿದೆ. ಈಗ ನನಗೆ ತುಂಬಾ ಭಯ ಆಗುತ್ತೆ, ಅದಕ್ಕೆ ನೀವು ಹಿಂಗೆಲ್ಲ ಮಾಡಿದ್ರೆ ನಂಗೆ ತುಂಬಾ ಕಷ್ಟ ಆಗುತ್ತಲ್ಲ ನೋಡೋಕೆ. ಸೊ ನನಗೆ ನೋಡೋ ತರ ನೀವು ಮಾಡಿಸ್ಬೇಕು. ನೀವು ನಿಮ್ಮ ತರ ನೋಡೋಕಾದ್ರೆ ಮಾಡಿಸಿದ್ರೆ ಅಥವಾ ಅವ್ರ ತಾಯಿಗಳು ನೋಡೋಕಾದ್ರೆ ಮಾಡಿಸಿದ್ರೆ ಮನೇಲಿ ಮಾಡಬೇಕು. ಬಟ್ ಆನೆಸ್ಟ್ಲಿ ನಂಗೆ ತುಂಬಾ ಭಯ ಆಯಿತು. ಆ್ಯಂಡ್ ನಾವು ತುಂಬಾ ಕೇರ್ಫುಲ್ ಆಗಿರಬೇಕು ಮಕ್ಕಳ ಜೊತೆ. ಬಿಕಾಸ್ ಅವ್ರು ಶಿ ಹ್ಯಾಸ್ ಅ ಲೈಫ್ ಫಾರ್ವರ್ಡ್. ಅವಳಿಗಿನ್ನ 9 ವರ್ಷ. ಸೊ ಮುಂದೆ ತುಂಬ ಕೇರ್ಫುಲ್ ಆಗಿರಿ. ಮಕ್ಕಳ ಮಾತು ಯಾವಾಗಲೂ ಮುದ್ದಾಗಿರುತ್ತೆ ಕೇಳೋಕ್ಕೆ. 40 ಅಡಿಯಿಂದ ನಾನು ಹಾರ್ತೀನಿ ಅಥವಾ 40 ಅಡಿ ಮೇಲ್ ಮಾಡ್ತೀನಿ ಅಂತ. ನಾವು ಪ್ರಾಬಬ್ಲಿ ನಮ್ಮದು ಸ್ವಲ್ಪ ಸ್ವಂತ ಬುದ್ಧಿ ಉಪಯೋಗಿಸಿದ್ರೆ ಭಾಳ ಒಳ್ಳೆಯದು ಅನಿಸುತ್ತೆ. ಆನೆಸ್ಟ್ಲಿ ನನಗೆ ಪರ್ಫಾರ್ಮೆನ್ಸ್ ಸೂಪರ್ ಅನಿಸ್ತು. ಆ್ಯಂಡ್ ಪುಟಾಣಿ ಪಂಡ್ರು ನಿಮ್ಮಿಂದ ಶೆಫಾಲಿಯಿಂದ ಒಂದು ಬೇರೆ ಹೈಟ್ಗೆ ಹೋಗಿದೆ. ಥ್ಯಾಂಕ್ ಯು ಮಚ್. ಅವ್ರು ಹೇಳಿದ ಅರ್ಥ ಆಯ್ತಪ್ಪ ನಿಮಗೆ? ಓಕೆ. ಏನು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ಆಮೇಲೆ ಅರ್ಥ ಮಾಡಿಸ್ತೀನಿ. ಆಮೇಲೆ ಅವ್ರಿಗೆ ಮಂಗಳೂರಿನ ಅಡ್ರೆಸ್ ಕೊಡಿ, ಅವರು ಬಂದು ನಿಮಗೆ ಚೆನ್ನಾಗಿ ಹೇಳಿ ಹೋಗ್ತಾರಾ? ಓಕೆ. ಸುಂದರ್ ಮಾಸ್ಟರ್ ಹೇಳಿ, ನಿಮ್ಮ ಮುಖನೇ ನೋಡ್ತಾ ಇದ್ದೆ ನಾನು ಇಡೀ ಪರ್ಫಾರ್ಮೆನ್ಸ್ ಅಲ್ಲಿ. ಫುಲ್ ಎಕ್ಸೈಟೆಡ್ ಆಗಿದ್ರಿ, ಹೇಗನ್ನಿಸ್ತು? ನೀವು ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟು ಕ್ಲಾಪ್ಸ್ ಮಾಡಿದ್ರಿ, ನಾನು ನೋಡಿದೆ. ಯಾಕೆಂದರೆ ಸೇಮ್ ಏಜಲ್ಲಿಗೆ ನನಗೆ ಮೊಮ್ಮಕ್ಕಳವ್ರೆ, ಅವರೇ ನೆನಪು ಬಂತು. ಇಷ್ಟು ರಿಸ್ಕ್ ತಗೊಂಡು ಮಾಡೋದು ಭಾಳ ಡೇಂಜರು. ಆ ಏಜಿಗೆ ಜಾಸ್ತಿ, ಬಟ್ ಸಿನಿಮಾದಲ್ಲಿ ಇದಕ್ಕಿಂತ ಜಾಸ್ತಿ ಮಾಡ್ತಾರೆ. ಬಟ್ ಈ ಟೆಕ್ನಿಕಲ್ಲ ಎಲ್ಲ ತುಂಬ ಚೆನ್ನಾಗಿತ್ತು. ಮಗು ಡ್ರೆಸ್ಸೇ ಆಗಲಿ, ಈ ಎಫೆಕ್ಟ್ಗಳು ಎಲ್ಲ ಚೆನ್ನಾಗಿ ಸೂಪರಾಗಿದೆ. ಮ್ಯೂಸಿಕ್ ತೆಗೆದು ಅವಳು ಮಾತ್ರ ಎಷ್ಟಾರ್ಡಿನರಿ. ನಾನು ಎಷ್ಟೋ ಈ ಥರ ಮಕ್ಕಳನ್ನ ನೋಡಿದ್ದೀನಿ, ಇಷ್ಟು ರಿಸ್ಕ್ എടുത്ത് ಯಾವ ಮಕ್ಕಳು ನಾ ಮಾಡಿದ್ದು ನಾನು ನೋಡಿಲ್ಲ ಲೈಫಲ್ಲಿ. ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೆ. ವೆರಿ ಏನು ಹೇಳೋದು ನಿಂಗೆ ಅರ್ಥವಾಯ್ತಲ್ಲ. 2 ನಿಮಿಷ ನನಗೆ ಆರ್ಟ್ ನಿಂತಂಗೆ ಇತ್ತು. ಅಲ್ಲಿ ಮೇಲೆ ರಿಂಗ್ನಲ್ಲಿ ಬರುವಾಗ ನಿಮಗೆಲ್ಲ ಹೆಂಗಿತ್ತೋ ಗೊತ್ತಿಲ್ಲ, ಬಟ್ ನನಗೆ ಮಾತ್ರ ಇಲ್ಲ ಮಾಸ್ಟರ್. ಆ್ಯಕ್ಚುಲಿ ಎಲ್ಲರಿಗೂ ಭಯ ಆಗಿದೆ, ಯಾಕಂದ್ರೆ ನಾವು ಮನೇಲಿ ಟ್ಯೂಬ್ಲೈಟ್ ಹಾಕೊಳ್ಳೋಕ್ಕೆ ಭಯ ಪಡ್ತೀವಿ, ಅಯ್ಯೋ ಶಾಕಿ ಕೊಡಿದ್ರೆ ಅಂತ. ಅಂಥದ್ದು ಅಷ್ಟು ಟ್ಯೂಬ್ಲೈಟ್ ಇಟ್ಕೊಂಡು ಹೊಡೆದಾಗ ಎಲ್ಲರಿಗೂ ಜೀವ ಹೋಗಿತ್ತು. ಬಟ್ ನೀವು ನಿಂತ ಮೇಲೆ ಸ್ವಲ್ಪ ಜೀವ ಬಂತು, ವಾಪಸ್ ಬಂತು. ಬಟ್ ನಿಜವಾಗ್ಲೂ ತುಂಬಾ ಕೇರ್ಫುಲ್ ಆಗಿರಬೇಕು. ಓಕೆ ಮಾಸ್ಟರ್ ಹೇಳಿದ್ದು ಖಂಡಿತವಾಗ್ಲೂ ಜ್ಞಾಪಕ ಇಟ್ಕೋಬೇಕು. ಓಕೆ, ಥ್ಯಾಂಕ್ ಯು ಸರ್. ಗುರು ಸರ್, ಒಂದು ಸುಂದರಂ ಮಾಸ್ಟ್ರು ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ರು. ನಾನು ಎದ್ದು ನಿಂತ್ಕೊಳ್ಳೋ, ಯಾಕೆಂದರೆ ನಡುಕ್ತಾ ಇತ್ತು ಕಾಲೆಲ್ಲ. ಅಂಥ ಅದ್ಭುತವಾದ ಪರ್ಫಾರ್ಮೆನ್ಸು. ತುಂಬ ರಿಸ್ಕ್ ತೊಗೊಂಡಿದ್ದಾಳೆ ಹುಡುಗಿ. ಒಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಕ್ಕಳು ಹುಟ್ಟಿದಾಗ ಮನೇಲಿ ಆನಂದ ಪಡ್ತಾರೆ, ಆನಂತರ ಅದು ಅಂಬೆಗಾಲಿಡುತ್ತೆ, ಆಗ ಆನಂದ ಪಡ್ತಾರೆ. ಅದು ನಡೆಯೋಕ್ಕೆ ಶುರು ಮಾಡುತ್ತೆ, ಆಗ ಆನಂದ ಪಡ್ತಾರೆ. ಅಪ್ಪ ಅಮ್ಮ ಅನ್ನತ್ತೆ, ತಾತ ಅನ್ನತ್ತೆ, ಆಗ ಆನಂದ ಪಡ್ತಾರೆ. ಇನ್ನು ಕುಣಿದ್ರೆ ಆನಂದ ಪಡಲ್ವಾ? ಆ ಮೊಮೆಂಟ್ ಕರ್ಕೊಂಡೋಗಿದ್ದಾಳೆ ಅವಳು. ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಈಗ ನೀನು ಇಷ್ಟು ಚೆನ್ನಾಗಿ ಆ ಬಲ್ಬ್ ಹೊಡೆದಿದ್ದು ಎಲ್ಲ, ಟ್ಯೂಬ್ಲೈಟ್ ಹೊಡೆದಿದ್ದೆಲ್ಲ ಮಾಡಿದೆ ಅಲ್ವಾ? ನೀ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದೆ. ನಿನ್ನ ಎಂಟರ್ಟೈನ್ ಮಾಡೋಕ್ಕೆ ಅದೇ ಟ್ಯೂಬ್ಲೈಟ್ ಪರ್ಫಾರ್ಮೆನ್ಸು ರಕ್ಷಿತಾ ಅವ್ರು ಕೊಡ್ತಾ ಇದ್ದಾರೆ. ಅದೇ ನಾನು ನಿರಂಜನ್ ತಲೆ ಮೇಲೆ ಹೊಡಿಬೇಕು. ಇಲ್ಲ, ಹಾಗಾದ್ರೆ ಎಂಟರ್ಟೈನ್ಮೆಂಟ್ ಅಂತೂ ಆಗಬೇಕು. ಏನು ಹೇಳಿದ್ರಿ? ರಕ್ಷಿತಾ ಅವರು ಆ ಟ್ಯೂಬ್ಲೈಟ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತ ಸರ್ ಒಂದ್ಸತಿ. ನಾನು ನೀವು ಸರ್, 1 ಟ್ಯೂಬ್ಲೈಟ್ ನೀವು, 1 ಟ್ಯೂಬ್ಲೈಟ್ 3 ಇತ್ತಲ್ಲಿ, ನಾವು ಒಂದೊಂದು ಇಟ್ಕೊಂಡು ನಿರಂಜನ್ ತಲೆ ಮೇಲೆ ಟಾಪ್ ಟಾಪ್ ಟಾಪ್. ಇಲ್ಲ, ಆ್ಯಕ್ಚುಲಿ ನಾನು ಇವಾಗ ಮೂವಿಗೆ ಎಂಟ್ರಿ ಕೊಟ್ಟಿದ್ದೀನಿ. ಸೊ ನಾನು ಏನಿದ್ರು ಎಲ್ಲ ಡೂಪು, ಎಲ್ಲ ಡೂಪ್ ಎಲ್ಲ ಮಾಡಿಸ್ಬೇಕು ಸರ್. ಸಿನಿಮಾಗೆ ಒರಿಜಿನಲ್ ಆಗಿ ಮಾಡಿದ್ಲು ಸೀರಿಯಸ್, ಒರಿಜಿನಲ್ ಮಾಡಿದ್ಲು. ನನಗೇನು ಗೊತ್ತಾ ಆಸೆ, ಅವಳು ಆ ರಿಂಗಲ್ಲಿ ಹತ್ಕೊಂಡು ಅಲ್ಲಿಗೆ ಹೋಗಿದ್ದಲ್ಲ ಇದೆಯಲ್ಲ, ಇಟ್ಸ್ ಎಕ್ಸ್ಟ್ರಾಡಿನರಿ. ತಮಾಷೆ ಅಲ್ಲ ಅದು. ವಿತೌಟ್ ಸೇಫ್ಟಿ, ಬಾಡಿ ಆ್ಯಂಡ್ ಮೈಂಡ್ ಎಷ್ಟು ಚೆನ್ನಾಗಿ ಸಿಂಕ್ ಆಗಿದೆ ಅವಳಿಗೆ ಅಂತಂದರೆ, ತುಂಬ ರಿಸ್ಕ್ನ ಎಕ್ಸ್ಟ್ರಾಡಿನರಿ ಎಕ್ಸಿಕ್ಯೂಟ್ ಮಾಡಿದ್ಲು. ಈಗ ಅದೇ ಪರ್ಫಾರ್ಮೆನ್ಸು ಅದೇ ಥರ ರಿಂಗಲ್ಲಿ ನಿರಂಜನ ಹೋಗ್ತಾನೆ. ನಾನು ಅದು ನೋಡಬೇಕು. ಆ್ಯಕ್ಚುಲಿ ಕೈಯಲ್ಲಿ ಕುರ ಬಂದು 2 ದಿನ ಆಗಿತ್ತು. ಬೇಕಾ ಹೆಂಗಮ್ಮ ಮಾಡೋದಿದು? ಇದಕ್ಕೂ ಮೇಲೆ ಇದಕ್ಕೂ ಮೇಲೆ ಇದಕ್ಕೂ ಮೇಲೆ ತಗೊಳಪ್ಪ. ಇದಕ್ಕೂ ಮೇಲೆ ಎಷ್ಟು? ಇದಕ್ಕೂ ಮೇಲೆ ಹೋಗ್ಲಿ. ಶಿಫಾಲಿ ಅವ್ರಿಗೆ ಧೈರ್ಯ ಕೊಡು. ಆಲ್ ದ ಬೆಸ್ಟ್ ಹೇಳಿ. ಮೆತ್ತೇಳಿರೋ ಇರಪ್ಪ, 1 ನಿಮಿಷ ಇರೋ, ಧೈರ್ಯ ತಗೊಂತೀನಿ. ಎಲ್ಲ ಚಪ್ಪಾಳೆ ಹೊಡಿರಪ್ಪ.
ಬಿಡ್ರೋ, ಮೇಲೆ, ಮೇಲೆ. ಬಿಡ್ರೋ. ಇದಕ್ಕೂ ಮೇಲೆ, ಇದಕ್ಕೂ ಅಪ್ಪ ಮೇಲೆ. ಬಿಡೋ ಅಮ್ಮ ಬಿಡೋ ಬಿಡ 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 ಅಮ್ಮ ಒಂದ್ ನಿಮಿಷ ಇರಿ ಏನ್ರೋ ಆಮೇಲೆ ಬನ್ನಿ ಮಾತಾಡೋದಿದೆ. ಅದಕ್ಕೂ ಮೇಲೆ ಅಂದ್ರೆ ಅರ್ಥ ಆಯ್ತಾ ಈಗ? ಅಲ್ಲ ನಂಗೆ ಏನಾಯ್ತು ಅಂದ್ರೆ ಹಾ. ಇದು ವಾಸ್ತು ಸರಿ ಇಲ್ಲ ಇಲ್ಲಿ, ಹಾ, ಹಾ. ಬೇರೆ ಕಡೆ ಮಾಡಿದ್ರೆ ತಿರುಗ್ಬಿಡ್ತಿದ್ದೆ ಹಾಕೊಂಡು. ವಾವ್. ನಿರಂಜನ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಎಕ್ಸ್ಪೀರಿಯನ್ಸ್ ಆಕ್ಚುಲಿ ನಾನು ನಿಜ ಹೇಳ್ಬೇಕಂದ್ರೆ ಸಣ್ಣ ವಯಸ್ಸಲ್ಲಿ ಯಾವ್ಯಾವ್ದೋ ಫಾರಿನ್ ಇಂದ ಬಂದ್ಬಿಟ್ಟು ಸರ್ಕಸ್ ಮಾಡೋರನ್ನ ನೋಡಿದ್ದೆ. ಹಾ. ಅಣ್ಣಾರ ಇವತ್ತು ಇವಳನ್ನ ನೋಡ್ಬಿಟ್ಟು ಛೇ ಹಿಂಗೆಲ್ಲ ನಾವ್ ಯಾಕೆ ಮಾಡ್ಲಿಲ್ಲ ಅಂತ ಅನಿಸ್ತಾ ಇತ್ತು. ನನ್ನ ಆಸೆನ ಈಡೇರಿಸ್ಬಿಟ್ರಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಶಿಫಾಲಿ, ನೀನ್ ಹೇಳು, ಈ ತರ ಎಲ್ಲ ಪ್ರಾಕ್ಟೀಸ್ಗೆ ಎಷ್ಟು ದಿನ ಪ್ರಾಕ್ಟೀಸ್ ಮಾಡ್ತೀಯ? 1 week. 1 ವೀಕಲ್ಲಿ ಒಂದು 1 ಡಜನ್ ಬಲ್ಪ್ ಹೊಡೆದಾಕಿರ್ತೀನಿ. ಸ್ಟಂಟ್ ಎಲ್ಲ ಕಲ್ತಿದ್ಯಾ? ಹಾ, ಕಲ್ತಿದ್ದೆ. ಓಕೆ, ನಿನ್ನ ಬಾಯಿಂದನೇ ಹೇಳ್ಬಿಡು, ಈ ತರ ಸ್ಟಂಟ್ನ ನೀವು ಮನೇಲಿ ಟಿವಿ ನೋಡ್ಬಿಟ್ಟು ಮಾಡಬೇಡಿ, ಟ್ರೈನಿಂಗ್ ತಗೊಂಡ್ ಮಾಡಿ ಅಂತ ಹೇಳಮ್. ನೀವು ಈ ಥರ ಸ್ಟೆನ್ಸ್ ಪಲ್ಟಿಯನ್ನೆಲ್ಲ ಟ್ಯೂಬ್ಲೈಟ್ ಹೊಡೆಯೋದನ್ನೆಲ್ಲ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಡಿ. ವೆಲ್ಕಮ್ ಬ್ಯಾಕ್ ಟು ರಾಮರಾಜ್ ಪಂಚೆಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಂಟ್ರು ಸೀಸನ್ 2. ಓಕೆ, ಇವಾಗ ತಾನೇ ಪುಟಾಣಿ ಜಾಕ್ಸನ್ ಬಂದು ಪುಟಾಣಿ ಪ್ರಭುದೇವ್ ತರ ಡ್ಯಾನ್ಸ್ ಮಾಡೋದ. ಈಗ ನೆಕ್ಸ್ಟ್ ಯಾರು ಬರ್ತಾ ಇದಾರೆ ರಜನಿ? ನಮ್ಮ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬಂದು ಪಲ್ಟಿ ಹೊಡಿಯಕ್ ಹೋಗಿ ಕೈ ಮುರ್ಕೊಂಡಿದ್ದಾನೆ. ಸ್ಟೈಲ್ ಕಿಂಗ್ ಇವನು. ಡ್ಯಾನ್ಸ್ ಮಾಡಿ ನಮ್ಮೆಲ್ಲರ ಹೃದಯನ ಕದೀತಾನೆ. ಅವನ್ ಬೇರೆ ಯಾರು ಅಲ್ಲ, ಕೃತಿಕ್. मोहे सुध बुध ना रही तन मन की, ये तो जाने दुनिया सारी, बेबस और लाचार फिरूं मैं, हारी मैं दिल हारी मैं दिल हारी, तेरे नाम से जी लूं, तेरे नाम से मर जाऊं, तेरे नाम से जी लूं, तेरे नाम से मर जाऊं, तेरी जान के सदके में कुछ ऐसा कर जाऊं, तूने क्या कर डाला, मर गई मैं, मिट गई मैं, हो जी हाँ जी, हो गई मैं तेरी दीवानी, दीवानी तेरी दीवानी, दीवानी, तूने क्या कर डाला, मर गई मैं, मिट गई मैं, हो जी हाँ जी, हो गई मैं तेरी दीवानी, दीवानी तेरी दीवानी, दीवानी। नहीं होएगा, एक और टाइम म्यूजिक। प्यार को भी स्वर्ग जानो, प्यार के संगीत में मोहिनी सुरागनी, ಯಾಕೋ ವರ್ಕೌಟ್ ಆಗೋಂಗೆ ಕಾಣವಲ್ಲಾಗೈತಿ. ಇನ್ನು ನಮ್ಮ ಸ್ಟೈಲ್ನ ಚಲೋಪ್ಪ ಯಪ್ಪ, ಹೊಡಿ ಮಗನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಇಸ್ಕೋ ಹಂಗೆ. ಹಾ, ಬಂತೇನ ಕಿಸ್ಸು? ಒಂದು ಹಾರ್ಟ್ ಒಳಗಿದೆ ಸರ್. ಕೃತಿಕ್,
ರಿದಮ್ ನಿನ್ನ ಬಾಡಿಲೇ ಬ್ಲಡ್ಲೇ ಐತೆ ಕಣ. ಥ್ಯಾಂಕ್ಸ್ ಸರ್. ಸೂಪರ್. ಥ್ಯಾಂಕ್ಸ್ ಮಾಸ್ಟರ್. ಒಂದು ಬಿಟ್ಟು ನೀ ಮಿಸ್ ಮಾಡಲಿಲ್ಲ. ಥ್ಯಾಂಕ್ಸ್ ಮಾಸ್ಟರ್. ಫ್ಯಾಂಟಾಸ್ಟಿಕ್. ಎಷ್ಟು ದಿನ ಪ್ರಾಕ್ಟೀಸ್ ಮಾಡಿದ್ಯಾ? 2 weeks. ಶೇ, ಇಷ್ಟು ಇದರಲ್ಲಿ ನನಗೆ ಈ ಮಟ್ಟಿಗೆ ಆಡ್ತೀಯ ಅಂದರೆ ನೀನು ಹೋಯ್ತಾ ಎಲ್ಲೋ ಹೋಯ್ತೀಯೋ? ಹಾಂ, ಇಂಟರ್ನ್ಯಾಷನಲ್ಗೆ ಡ್ಯಾನ್ಸ್ ಕಾಂಪಿಟೇಷನ್ ಮಿಕ್ಸ್ ಆಯ್ತಾ? ಫಿಕ್ಸ್ ಆಯ್ತಾ? ಥ್ಯಾಂಕ್ಸ್ ಮಾಸ್ಟರ್. ಶೋರ್. ಥ್ಯಾಂಕ್ಸ್ ಮಾಸ್ಟರ್. ನನ್ನ ಮಾತು ನೀನು ಕೇಳು, ಆಮೇಲೆ ಹೇಳು. ನಾನು ಹೇಳಿದವರೆಲ್ಲ ಹಂಗೆ ಆಗಿದ್ದಾರೆ, ನೀನು ಹಂಗೆ ಆಯ್ತೆ ಕಣ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ಸ್ ಮಾಸ್ಟರ್. ಗುಡ್ ಲಕ್. ಥ್ಯಾಂಕ್ಸ್ ಮಾಸ್ಟರ್. ರಕ್ಷಿತಾ ಅವ್ರು. ಕೃತಿಕ್, ಯಾವ ಊರು? ದಾವಣಗೆರೆ. ಗೊತ್ತಿತ್ತು, ಉತ್ತರ ಕರ್ನಾಟಕ, ದಾವಣಗೆರೆ ಎಲ್ಲ ಕಡೆ ಸೂಪರ್ ಆಗಿರುತ್ತೆ ಟ್ಯಾಲೆಂಟು. ಆ ಟ್ಯಾಲೆಂಟ್ ನೀನು ಇವತ್ತು ಈ ವೇದಿಕೆ ಮೇಲೆ ತೋರಿಸಿದೆ. ಸೊ ಕಾಂಗ್ರಾಟ್ಸ್ ಅಂಡ್ ಹ್ಯಾಟ್ಸ್ ಆಫ್ ಟು ದ ಪರ್ಫಾರ್ಮೆನ್ಸ್. ನನಗೆ ಏನು ಅನಿಸ್ತು ಗೊತ್ತಾ, ಈ ಡಾನ್ಸ್ ಮೆಡ್ಲಿ ಮಾಡಿರೋದು, ಈ ಪ್ರತಿ ಒಂದು ಸಾಂಗ್ ಸಿಲೆಕ್ಟ್ ಮಾಡಿರೋದು ತುಂಬ ಚೆನ್ನಾಗಿ ಸಿಲೆಕ್ಟ್ ಮಾಡಿದ್ರು ನಿಮ್ಮ ಕೊರಿಯೋಗ್ರಫರ್. ಸೊ ವೆರಿ ವೆರಿ ಗುಡ್ ಟು ದ ಕೊರಿಯೋಗ್ರಫರ್. ಹ್ಯಾಟ್ಸ್ ಆಫ್ ಟು ದ ಕೊರಿಯೋಗ್ರಫರ್ ಆನ್ ದ್ಯಾಟ್. ಬಟ್ ನಾನು ಒಂದು ಕೇಳಕ್ಕೆ ಇಷ್ಟಪಡ್ತೀನಿ, ಈ ಕೈ ನಿಜವಾಗ್ಲೂ ಮುರ್ಕೊಂಡಿರೋದ ಡಾನ್ಸ್ ಮಾಡಿಕೊಂಡು? ಜಿಮ್ನಾಸ್ಟಿಕ್ ಪ್ರಾಕ್ಟೀಸ್ ಮಾಡಬೇಕಾರೆ ಕೈ. ಸೊ ಇಲ್ಲ ಆಗಿರೋದಲ್ವಾ ಅದು? ಆಕ್ಚುಲಿ ಮ್ಯಾಮ್ ಇದು ಅವನು Audition ಬರೋಕ್ಕಿಂತ ಮುಂಚೆನೆ ಕೈ ಮುರ್ಕೊಂಡಿದ್ದ. ಆದ್ರೂ ಅವ್ನು ಮಾಡ್ತೀನಿ ಅನ್ನೋ ಜೋಶ್ಗೋಸ್ಕರ ಇವತ್ತು ಈ ವೇದಿಕೆ ಮೇಲಿದ್ದಾನೆ. ನಂಗೆ ನಿಜವಾಗ್ಲೂ ನನಗೆ ಡಿಫ್ರೆನ್ಸ್ ಗೊತ್ತಾಗ್ಲಿಲ್ಲ. ಕೈ ಇರಲಿ ಇಲ್ಲದೆ ಇರಲಿ, ಹೌ ಡಸ್ ಇಟ್ ಮ್ಯಾಟರ್? ಯು ಡಾನ್ಸ್ ಬ್ರಿಲಿಯಂಟ್ಲಿ. ಗುರು ಸರ್. ಕೃತಿಕ್, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆ. ಥ್ಯಾಂಕ್ ಯು ಸರ್. ಪ್ರತಿಯೊಬ್ಬನ ಒಳಗಡೆ ಒಂದೊಂದು ಟ್ಯಾಲೆಂಟ್ ಇರುತ್ತಂತೆ. ಆ ಟ್ಯಾಲೆಂಟ್ನ ಗುರುತಿಸ್ಕೊಂಡ್ಬಿಟ್ರೆ ಅವತ್ತು ಅವ್ನು ಸಕ್ಸಸ್ ಸ್ಟಾರ್ಟ್ ಅಂತ. ನಿನ್ನ ಸಕ್ಸಸ್ ಶುರುವಾಗಿದೆ. ನೀನು ನಿನ್ನಲ್ಲಿರೋ ಟ್ಯಾಲೆಂಟ್ನ ಗುರುತಿಸ್ಕೊಂಡಿದ್ದೀ. ನಿನ್ನ ಸಕ್ಸಸ್ ಈ ವೇದಿಕೆಯಲ್ಲಿ ಶುರುವಾಗಿದೆ. ನಾನು ಹೇಳಿದ ಅರ್ಥ ಆಯ್ತಾ? ಇಲ್ಲ, ಸ್ವಲ್ಪ ಕಷ್ಟ ಇದೆ, ವಿವರ್ಸ್ ಹೇಳ್ತಾರಿರು. ಗುರು ಸರ್, ಇವನೊಂದು ಮೂವ್ಮೆಂಟ್ ಮಾಡ್ದ ನೋಡಿದ್ರ? ಬರೀ ಇದ್ರ ಮೇಲೆ, ಕಾಲಿನ ಬೆರಳುಗಳ ಮೇಲೆ. ನಂಗೋಸ್ಕರ ಸರಿ ಸೂಪರ್. ಮೈ ಗಾಡ್. ಇರಿ, ಎಷ್ಟೊತ್ತಿರ್ತೀನಿ ನೋಡೋಣ? 1 2 3 4 5 6 7 8 9 10 11 12 13 14 15 16 17 18 19 20 30 40 80 82 83 84 85. ಓಯ್ಯೋ, ಸೂಪರ್. ನಮ್ಮ ನಿರಂಜನ ಒಂದೇ ಟೈಮಲ್ಲಿ ಆ ಥರ ಕೂತ್ಕೊಳ್ಳೋದು. ಇಲ್ಲ ಸರ್, ಆಕ್ಚುಲಿ ಇವಾಗ ನೀವು ಹೇಳಿದ ಮಾತು ನನಗೆ ತಟ್ಬಿಡ್ತು. ನೀವೇನು ಹೇಳಿದ್ರಿ? ನಿಂದು ಡ್ಯಾನ್ಸು ಬೇರೆ ಕೆಲಸ ಮಾಡಿದ್ರೆ ಉದ್ದಾರ ಆಗ್ತಿರ್ಲಿಲ್ಲ ಅಂದ್ರಿ. ನಂದು ಡ್ಯಾನ್ಸ್ ಅಲ್ಲ, ನಂದೇನು ಆಕ್ಟಿಂಗ್. ಅಷ್ಟೇ ಸರ್, ನಿಜವಲ್ಲ ಅದ್ಭುತವಾಗಿ ಮಾಡಿದ್ಯಾ. ದಯವಿಟ್ಟು ನೆಕ್ಸ್ಟ್ ಟೈಮ್ ಇಂದ ನಿನ್ನ ಎಲ್ಲಾ ಭಾಗಗಳು ಚೆನ್ನಾಗಿರ್ಲಿ. ಈ ತರ ಏನೇನೋ ಮಾಡಿ ಏನೇನೋ ಮುರ್ಕೋಬೇಡ ಅಂತ ಹೇಳಿ ನನ್ನ ಆಶೀರ್ವಾದದೊಂದಿಗೆ ಕಳಿಸ್ಕೊಡ್ತಾ ಇದ್ದೀನಿ. ಬಾಬಾ, ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ನ ಕರೆಯುವಂತ ಟೈಮ್ ಆಗಿದೆ. ಕರೆದೇಬಿಡು. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಯಾರು ಅಂತ ಕೇಳ್ತಾ ಇದ್ಯಾ? ಹೌದು, ಯಾರು? ನಾವು ಪುಟಾಣಿ ಪಂಟ್ರು ಫಸ್ಟ್ ಡೇ ಅಂತ ಹೇಳಿದ ತಕ್ಷಣ ನಮ್ಮ ಸುವರ್ಣ ಪರಿವಾರದಲ್ಲಿ ಹೊಸದಾಗೊಂದು ಧಾರಾವಾಹಿ ಶುರುವಾಗಿದೆ, ಪ್ರೀತಿ ಎಂದರೇನು ಅಂತ. ಆ ತಂಡದಿಂದ ನಾಯಕ ಹಾಗೂ ನಾಯಕಿ ಬಂದಿದ್ದಾರೆ. ಅವ್ರದ್ದೇನ್ ಕತೆ ಒಂಚೂರು ವಿಚಾರಿಸೋಣ. ಸೊ ಯು ಮೀನ್ ಅಭಿ ಅಂಡ್ ಪ್ರೀತಿ? ಎಸ್. ಸೊ ಕರ್ದೆ ಬಣ್ಣ, ಎಲ್ಲಿದ್ದೀರಪ್ಪ? ಅಭಿ ಅಂಡ್ ಪ್ರೀತಿ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಅಂಡ್ ಪ್ರೀತಿ. ಪ್ರೀತಿ ಎಂದರೇನು ಎಂದು ನೀನು ನನ್ನ ಕೇಳಿದೆ. ನಾನು ಮಿಡುಕಿ ತಡಕಾಡಿದೆ ಉತ್ತರ. ನಿಜವಾಗ್ಲೂ ನಾನು ಇದುವರೆಗೂ ಯಾವ್ಯಾವ ಡ್ಯಾನ್ಸ್ ಫಾರ್ಮ್ ಕೇಳಿದೀನಿ. ರೋಪ್ ಸಾಂಗ್ ಕೇಳಿದೀನಿ, ಇನ್ನೊಂದೇನೋ ಆಕ್ರೋಬ್ಯಾಟಿಕ್ ಕೇಳಿದೀನಿ. ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಮೈಕ್ ಡ್ಯಾನ್ಸ್ ನೋಡಿದ್ ನಾನು ಇವತ್ತೇ. ಮೈಕ್ ಹಿಡ್ಕೊಂಡು ಇದೇ ಪ್ರಾಪರ್ಟಿ ಅಂದ್ರೆ ಹೆಂಗ್ ಡ್ಯಾನ್ಸ್ ಮಾಡಬೇಕು ಅಂತ. ಸೀರಿಯಸ್ ಆಗಿ ಇಬ್ರು ಒಂದೊಂದು ಕೈಯಲ್ಲಿ ಮೈಕ್ ಡ್ಯಾನ್ಸ್ ಹೊಸದಾಗಿ ಇಂಟ್ರೊಡಕ್ಷನ್. ಇಟ್ಸ್ ಓಕೆ, ನೈಸ್. ಸೊ ಹೇಳಿ, ಇಲ್ಲಿ ಬಂದಿರಾ, ಏನ್ ಕತೆ ನಿಮ್ದು? ಅಷ್ಟೊಂದು ಗಲಾಟೆ ಮಾಡ್ತಾ ಇದ್ದಂತಲ್ಲ, ಬರ್ಬೇಕು ಅಂತ ಯಾಕೆ? ಪ್ರೀತಿ ಅಂದ್ರೆ ಏನು ಅಂತ ನಾವು ತುಂಬಾ ಹುಡುಕಾಟ ನಡೆಸ್ತಾ ಇದೀವಿ. ನಮ್ಮ ಸೀರಿಯಲ್ ಮೂಲಕ ಆ ಹುಡುಕಾಟನ ಆಡಿಯನ್ಸ್ಗೂ ನಾವು ತಲುಪಿಸ್ಬೇಕು ಅಂತ ಇದೀವಿ. ಮುಖ್ಯವಾಗಿ ನಾವಿಬ್ರು ಬಂದಿರೋದು ನಮ್ಮ ಜಡ್ಜಸ್ ನ ಮೀಟ್ ಮಾಡೋದಕ್ಕೋಸ್ಕರ. ಸುಂದರಂ ಸರ್, ಇಟ್ಸ್ ಅನ್ ಆನರ್ ಟು ಸಿ ಯು ಲೈವ್. ವಿ ಆರ್ ರಿಯಲಿ ಆನರ್ಡ್ ಟು ಬಿ ಹಿಯರ್ ಸರ್. ಅಂಡ್ ಅಟ್ ಯೋರ್ ಏಜ್ ಸರ್, ಇಷ್ಟೊಂದು ಎನರ್ಜಿ, ಇಷ್ಟೊಂದು ಎಂಥೂಸಿಯಾಸಮ್, ಐ ಡೋಂಟ್ ನೋ, ನೀವು ಇಷ್ಟು ನಿಮ್ಮ ಏಜ್ ಅಲ್ಲಿ ಇಷ್ಟೊಂದು ಹ್ಯಾಂಡ್ಸಮ್ ಹೆಂಗ್ ಕಾಣಿಸ್ತೀರಾ ಅಂತ ಸ್ವಲ್ಪ ಟಿಪ್ಸ್ ಕೊಟ್ರೆ ಇವನಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ನನಗೆ ಎನರ್ಜಿ ಇದೆ ಅಂತ ಒಪ್ಕೋತೀರಾ? ಮ್ಯೂಸಿಕ್ ಹಾಕಿ ಆಡೋಣ. ಬನ್ನಿ ಸರ್.
ಈ ಧಾರಾವಾಹಿ ಬಗ್ಗೆ ನಮ್ಗೇನಾದ್ರು ಸ್ವಲ್ಪ ತಿಳಿಸಿ. ನೀನು ಸ್ಟಾರ್ಟ್ ಮಾಡ್ತೀಯಾ? ಯಾವಾಗಲೂ ಹಂಗೆ ಮಾಡೋದಲ್ವಾ ಮನೆಯಲ್ಲೂ? ಆಯ್ತು ಬಿಡು. ನನ್ನ ಪಾತ್ರದ ಹೆಸರು ಅಭಿ ಅಂತ. ಒಬ್ಬ ಕೇರ್ಲೆಸ್ ಅಮೆರಿಕನಲ್ಲಿ ಓದ್ತಾ ಇರೋ ಒಬ್ಬ ಹುಡುಗ, ಓದಕ್ಕಾಗದೆ ಬಿಟ್ಟು ಭಾರತಕ್ಕೆ ವಾಪಸ್ ಬಂದ್ಬಿಡೋ ಹುಡುಗ. ದೊಡ್ಡ ಇಂಡಸ್ಟ್ರಿಯಲ್ ಫ್ಯಾಮಿಲಿ ನಮ್ಮದು. ಅಭಿ ಪ್ರೀತಿನ ಪ್ರೀತಿಸ್ತಾನೋ ಅಥವಾ ಇವರಿಬ್ಬರ ಮಧ್ಯೆ ಇರೋದು ಸ್ನೇಹನೋ ಅನ್ನೋ ಕನ್ಫ್ಯೂಷನಲ್ಲಿ ಇವರಿಬ್ಬರು ಇದ್ದಾರೆ. ಆ ಕನ್ಫ್ಯೂಷನ್ ಅವ್ರ ಇಡೀ ಫ್ಯಾಮಿಲಿನ ಹೆಂಗೆ ಡಿಸ್ಟ್ರಾಯ್ ಮಾಡತ್ತೋ ಅಥವಾ ಒಳ್ಳೇದು ಮಾಡತ್ತೋ ಗೊತ್ತಿಲ್ಲ. ಸೊ ಆ ಹುಡುಕಾಟದಲ್ಲಿ ಇದ್ದೀವಿ. ಇದು ನಮ್ಮ ಸೀರಿಯಲ್ದು ಕಥೆ. ಆಲ್ ದ ಬೆಸ್ಟ್ ನಿಮ್ಮ ಸೀರಿಯಲ್ಗೆ. ನಿಮ್ಮ ಇಡೀ ತಂಡಕ್ಕೆ ಶುಭ ಆಗಲಿ, ಎಕ್ಸ್ಟ್ರಾಡಿನರಿ ರಿಸಲ್ಟ್ ಬರಲಿ, ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನ್ನ ಅದು ರೀಚ್ ಮಾಡಲಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಸುವರ್ಣ ಕುಟುಂಬಕ್ಕಾಗಿ ಐ ರಿಯಲಿ ಹೋಪ್ ದ್ಯಾಟ್ ಜನ ನಿಮ್ಗೆ ಎಲ್ರಿಗೂ ಒಪ್ಕೋತಾರೆ ಅಂತ. ಆ್ಯಂಡ್ ಐ ರಿಯಲಿ ಹೋಪ್ ದ್ಯಾಟ್ ಯೋರ್ ಸೀರಿಯಲ್ ರೀಚಸ್ ಅದಕ್ಕೂ ಮೇಲೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ನಾವು ಒಂದು ಸಣ್ಣ ಪ್ರಶ್ನೆ ಕೇಳಬೇಕು ಅಂತ. ಪ್ರೀತಿ ಅಂದ್ರೆ ಏನು ಅಂತ ದಯವಿಟ್ಟು ಜಡ್ಜಸ್ ನಮಗೆ ಒಂದೊಂದು ಸಾಲಲ್ಲಿ ಟಿಪ್ಸ್ ಕೊಟ್ರೆ. ಪ್ರೀತಿ ನನ್ನ ಕೇಳಿದ್ರೆ ಪ್ರೀತಿ ಅಂದರೆ 2, ಒಂದು ಸಿನಿಮಾ, ಇನ್ನೊಂದು ನನ್ನ ಮಗಳು. ಸೂಪರ್ ಸೂಪರ್. ರಕ್ಷಿತಾ, ಹುಡುಕ್ತಾ ಇದ್ದೀನಿ, ಇನ್ನ ಸಿಕ್ಕಿಲ್ಲ. ನಿಮ್ ಸೀರಿಯಲ್ ನೋಡಿದ್ಮೇಲೆ ಬಹುಶಃ ಸಿಗ್ಬೋದೇನೋ. ಸುಂದರಂ ಮಾಸ್ಟರ್, ಪ್ರೀತಿ ಅಂದರೆ ಅದಕ್ಕೆ ಬೆಲೆನೇ ಇಲ್ಲ. ನಮ್ಮ ಮನಸ್ಸಿನಲ್ಲಿ ಎಷ್ಟಿದೆ ಅಷ್ಟನ್ನು ಆ ಪ್ರೀತಿಗೋಸ್ಕರ ತ್ಯಾಗ ಮಾಡ್ಬೋದು. ಆ ಪ್ರೀತಿಗೆ ಇಷ್ಟು ಅಂತ ಅದಕ್ಕೆ ಒಂದು ಬೆಲೆ ಕಟ್ಟಕ್ಕಾಗಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಪುಟಾಣಿ ಪಂಟ್ರು ಸೀಸನ್ 2 ಲೆಟ್ ಇಟ್ ರೀಚ್ ಹೈಯರ್ ಹೈಟ್ಸ್. ಇವ್ರ ಭಾಷೆನಲ್ಲಿ ಅದಕ್ಕೂ ಮೇಲೆ ರೀಚ್ ಆಗಲಿ. ಆಲ್ ದ ಬೆಸ್ಟ್ ಟು ಆಲ್ ದ ಚಿಲ್ಡ್ರನ್. ಪ್ರೀತಿ ಎಂದರೇನು ಎಂದು ನೀನು ವೆಲ್ಕಮ್ ಬ್ಯಾಕ್ ಟು ರಾಮರಾಜ್ ಪಂಚೆಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಂಟ್ರು ಸೀಸನ್ 2. ಸೊ ನೆಕ್ಸ್ಟ್ ಯಾರು ನಿರಂಜನ್? ರಾಣಿ ಬಂದ್ಮೇಲೆ ಮಹಾರಾಣಿ ಬರಲೇಬೇಕು. ಆದರೆ ಈ ರಾಣಿ ಒಂದು ಸ್ವಲ್ಪ ಬೇರೆ ಥರ ರಾಣಿ. ಯಾಕಂದರೆ ಇವಳು ನಾವು ಯಾರು ನೋಡ್ದಿರೋಂಥ ಜಾಗ, ನಾನು ಇಲ್ಲ ನೋಡಿರ್ತಾರೆ, ಬಟ್ ಅದು ಹನುಮಗಿರಿ ಅನ್ನೋ ಒಂದು ಜಾಗದಿಂದ ಬಂದು ಹೆಣ್ಣಾಂಜನೆ ಅಂತ ಡ್ಯಾನ್ಸ್ ಮಾಡಕ್ಕೆ ಬಂದಿದ್ದಾಳೆ. ಸೊ ಸೈಲೆಂಟ್ ಆಗಿದ್ದೆ, ವೈಲೆಂಟ್ ಆಗಿ ಡ್ಯಾನ್ಸ್ ಮಾಡೋಂಥ ಪ್ರತಿಭೆ. ಸೊ ಲೆಟ್ಸ್ ವೆಲ್ಕಮ್ ಪ್ರಿಯಾ.
ಬಿಫೋರ್ ದ ಜಡ್ಜಸ್ ಕಮೆಂಟ್ಸ್ ಬಹಳಷ್ಟು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದ್ರು, ಬಟ್ ಇಡೀ ಸಾಂಗ್ ಎಷ್ಟು ಚೆನ್ನಾಗಿ ಲಿಪ್ಸಿಂಗ್ ಆಯ್ತು ಅಂದ್ರೆ ಈ ಹುಡುಗಿನೇ ಹಾಡ್ದಂಗಿತ್ತು ನನಗೆ. ಎಕ್ಸ್ಪ್ರೆಷನ್ಸ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಜೋರಾಗಿ ಚಪ್ಪಾಳೆ ಇನ್ನೊಂದ್ಸಲಿ. ಎಸ್, ಸುಂದರಂ ಮಾಸ್ಟರ್. ಪ್ರಿಯಾ, ನಿನ್ ನೋಡಿದ್ರೆ ನನಗೆ ತುಂಬ ಪ್ರಿಯ. ಎಕ್ಸ್ಪ್ರೆಷನ್ ಸೂಪರ್. ಥ್ಯಾಂಕ್ಸ್. ಆ ಫೀಲಿಂಗ್, ಆ ಮೂಮೆಂಟು, ಆ ಫೀಲಿಂಗು ಎರಡು ಕಂಬೈಂಡ್ ಆಗಿ ಬರೋದು. ನೀನೊಬ್ಬ ಇನ್ನೊಬ್ರು ಯಾರೋ ನೋಡಿದೆ, ನಿಮ್ಮಿಬ್ಬರಿಗೂ ಸೂಪರ್, ಎಕ್ಸ್ಟ್ರಾರ್ಡಿನರಿ. ಗ್ರೌಂಡ್ ಮಾಡ್ದಲ್ಲ ಎಲ್ಲ ಸೂಪರಾಗಿ ಮಾಡಿದೆ. ಎಕ್ಸ್ಪ್ರೆಷನ್, ಸ್ಪೆಷಲಿ ಬಾಡಿ ಫ್ಲೆಕ್ಸಿಬಲ್ ಆಗಿದೆ. ಏನು ಡ್ಯಾನ್ಸ್ ಬೇಕಾದ್ರೂ ಮಾಡ್ಬೋದು, ನೀನು ಚೆನ್ನಾಗಿ ಮಾಡಿದೆ. ರಕ್ಷಿತಾ ಮ್ಯಾಮ್. ನನಗೆ ಪ್ರಣಮ್ಯ ಆ್ಯಂಡ್ ಪ್ರಿಯಾ ಇಬ್ರದ್ದು ಕಾಸ್ಟ್ಯೂಮ್ಸ್ ಇವತ್ತು ಸೂಪರ್ ಆಗಿತ್ತು. ಸೊ ಕಾಸ್ಟ್ಯೂಮ್ ವೆರಿ ವೆರಿ ಕ್ಯೂಟ್. ನಾವು ಬಾಬಿ ಡಾಲ್ಗೆ ಅಂಗಡಿಯಲ್ಲಿ ನೋಡ್ತೀವಲ್ಲ, ಸೊ ಬಾಬಿ ಡಾಲ್ಗೆ ಹೆಂಗೆ ಬಟ್ಟೆ ಹಾಕಿರ್ತೀವಿ ಹಾಗೆ ಕ್ಯೂಟ್ ಕ್ಯೂಟಾಗಿ ಪಿಂಕ್ ಫ್ರಾಕ್ ಹಾಕ್ಕೊಂಡು ಅದ್ರ ಮೇಲೆ ಸ್ಟಾರ್ ಚಮ್ಕಿ ಎಲ್ಲ ಇದ್ದು. ಸೊ ಯು ಲುಕಿಂಗ್ ವೆರಿ ಕ್ಯೂಟ್. ನಾನು ಯಾವಾಗಲೂ ಹೇಳ್ತೀನಿ ಚಿಕ್ಕ ಮಕ್ಳು ಡಾನ್ಸ್ ಮಾಡಿದಾಗ ಇನ್ನೋಸೆನ್ಸ್ ಕಾಣಿಸ್ಬೇಕು ಅಂತ. ಆ್ಯಂಡ್ ಪ್ರಿಯಾ, ನಿಮ್ಮ ಮುಖದಲ್ಲ ಇನ್ನೋಸೆನ್ಸ್ ಕಾಣಿಸುತ್ತೆ ನೀವು ಡಾನ್ಸ್ ಮಾಡುವಾಗ, ವಿಚ್ ಇಸ್ ನಿಮ್ಗೆ ತುಂಬ ಪಾಸಿಟಿವ್. ಅದು ಇಟ್ಸ್ ಅ ವೆರಿ ವೆರಿ ಪಾಸಿಟಿವ್ ಥಿಂಗ್ ಫಾರ್ ಯು. ಇನ್ನೊಂದು ಏನಂದರೆ, ಯಾವಾಗಲೂ ನಿಮ್ಮಂಥ ಕ್ಯೂಟ್ ಕ್ಯೂಟ್ ಹುಡುಗಿರು ಈ ಥರ ನೋವು ಹಾಡುಗಳು ಮಾಡಿದ್ರೆ ಹೀಗೆ ನೋಡ್ಬೇಕಾಗತ್ತೆ ನಾವು. ಸೊ ನೆಕ್ಸ್ಟ್ ಟೈಮ್ ನೀವು ಡಾನ್ಸ್ ಮಾಡಿದಾಗ ನಗ್ನಗ್ತಾ ಖುಷಿಯಾಗಿ ಡಾನ್ಸ್ ಮಾಡಬೇಕು. ಓಕೆ, ಗಾಡ್ ಬ್ಲೆಸ್ ಯು ಆ್ಯಂಡ್ ಐ ಹೋಪ್ ಯು ಹ್ಯಾವ್ ಅ ಗ್ರೇಟ್ ಜರ್ನಿ ಇನ್ ಪುಟಾಣಿ ಪಂಟ್ರು. ಓಕೆ, ನಿನಗೆ ಡ್ಯಾನ್ಸ್ ಯಾರು ಹೇಳ್ಕೊಟ್ರು ಪುಟ್ಟ? ಎಷ್ಟನೇ ಕ್ಲಾಸ್ ನೀನು? ಈಗ 6ನೇ ಕ್ಲಾಸ್. ಈಗ 6ನೇ ಕ್ಲಾಸ್. ಯಾರು ಹೇಳ್ಕೊಟ್ರು ಡ್ಯಾನ್ಸ್ ನಿನಗೆ? ಕೊರಿಯೋಗ್ರಾಫರ್ ಯಾರು? ಮನೋಜ್ ಸರ್. ಸ್ಟೇಜ್ ಮೇಲೆ ಕರಿಬೋದಾ? ಮನೋಜ್ ಸರ್, ನೀವು ಎಲ್ಲಿಂದ ಬಂದಿರೋದು ನೀವು? ಸರ್ ಹಾವೇರಿಯಿಂದ ಬಂದಿದ್ದೀವಿ. ಹಾವೇರಿ. ನೀವು ಅವಳಿಗೆ ಟೀಚರ್ ಕೂಡ? ಕೊರಿಯೋಗ್ರಾಫರ್. ಆಕ್ಚುಲಿ ಟೀಚರ್ ಮತ್ತು ಕೊರಿಯೋಗ್ರಾಫರ್. ಹೌದು ಸರ್. ಏನಂದ್ರೆ ಅವಳು ಚಿಕ್ಕ ಹುಡುಗಿ, ಒಳ್ಳೆಯ ಪ್ರತಿಭೆ. ನಿಮ್ಮ ಕೈಲಿ ಏನು ಸಾಧ್ಯನೋ ಅಷ್ಟನ್ನು ಟ್ರೈನ್ ಮಾಡಿದ್ದೀರಾ ಆಕೆಗೆ. ಟ್ರೈನಿಂಗ್ ವೈಸ್ ಇನ್ನೂ ಬೇಕಾಗತ್ತೆ ಅವಳಿಗೆ. ಅಂದರೆ ಪ್ರೊಫೆಷನಲ್ ಕೊರಿಯೋಗ್ರಾಫರ್ ಸಿಕ್ಕರೆ ಅವಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಬಲ್ಲು. ಮತ್ತು ನನಗೆ ಗೊತ್ತಾಗಿರೋ ಹಾಗೆ ಅಪ್ಪ ಹೇಗಿದ್ದಾರೆ ಈಗ? ಅವ್ರ ಅಪ್ಪಾಜಿ ಈಗ ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಸರ್. ಚೇತರ್, ಏನಾಯ್ತು ಆ್ಯಕ್ಚುಲಿ ಅಂತಂದ್ರೆ ಅವ್ರು ನೈಟ್ 3 ಗಂಟೆಗೆ ಅವ್ರಿಗೆ ಹಾವು ಕಚ್ಚಿದೆ. ಅದು ಕಚ್ಚಿದ ಮೇಲೆ ಅವ್ರಿಗೆ ಅದು ಏನೋ ಹುಳ ಕಡ್ದು ಬಿಡ ಅಂತ ಸುಮ್ಮನೆ ಆಗಿಬಿಟ್ಟಿದ್ದಾರೆ. ಓಕೆ. ಅದಾದ್ಮೇಲೆ 5:30ಗೆ ಅವ್ರಿಗೆ ಫುಲ್ ಬಾಡಿ ಎಲ್ಲ ಪಾಯ್ಸನ್ ಇದಾಗ್ಬಿಟ್ಟಿದೆ. ಅವಾಗ ಆಮೇಲೆ ಇದು ಕಣ್ಣು ಗಿಣ್ಣು ಎಲ್ಲ ಮಂಜಾಗಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರ ಮತ್ತೆ ಆಮೇಲೆ ಅವ್ರ ಬ್ರದರ್ ಕರ್ಕೊಂಡು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ಮೇಲೆ ಅಲ್ಲಿಂದ ಹುಬ್ಳಿ KMC ಅಡ್ಮಿಟ್ ಮಾಡಿದ್ದಾರೆ. 24 ತಾಸು ಅವ್ರಿಗೆ ಟೈಮಿಂಗ್ ಕೊಟ್ಟಿದ್ರು ಆ್ಯಕ್ಚುಲಿ ಅವರು. ಇವಾಗ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗೆ ಫೋನ್ ಮುಖಾಂತರ ಇವಾಗ ಒಂದು ಸ್ವಲ್ಪ ಚೇತರಿಸ್ಕೊಂಡಿದ್ದಾರೆ ಅಂತ ಆ ಕಡೆಯಿಂದ ಇದು ಬಂದಿದೆ. ಜೀವ ಭಯ ಏನಿಲ್ಲ? ಏನಿಲ್ಲ ಸರ್. ಅಂದ್ರೆ ಯಾವಾಗ ಆಗಿದ್ದು? ಶುಕ್ರವಾರ ದಿನ ಆಗಿದೆ ಸರ್. ಹಾಗಂದ್ರೆ ನಿಮ್ಮ ಟ್ರೈನಿಂಗ್ ನಡೀತಾ ಇತ್ತು? ಹ್ಞೂ ಸರ್. ಇವಳು ಟ್ರೈನಿಂಗ್ ಅದನ್ನ ಬಿಟ್ಟು ಆಕೆ ಬಂದಿದ್ದಾಳೆ ಹುಡುಗಿ. ಹೌದು ಸರ್. ವಾಟ್ ಎವರ್ ಅದೆಲ್ಲವನ್ನ ಸೈಡ್ಗೆ ಇಟ್ಟು ತುಂಬ ಶ್ರದ್ಧೆಯಿಂದ ಮಾಡಿದೆ ಆ ಹುಡುಗಿ. ಮತ್ತು ಆಕೆಗೆ ಒಂದು ಪ್ರೊಫೆಷನಲ್ ಕೊರಿಯೋಗ್ರಾಫರ್ಗೆ ಹಣ ಕೊಡಲಿಕ್ಕೆ ಸಾಧ್ಯ ಇಲ್ಲದ ಕಾರಣ, ಮನೆಯ ಸ್ಥಿತಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿ ಅವ್ರ ತಾಯಿ ಮಾಡೋ ಕೆಲಸ, ತಂದೆ ಮಾಡೋ ಕೆಲಸ, ತಂದೆ ಈ ಸ್ಥಿತಿಲಿರುವಂಥದ್ದು. ಸುವರ್ಣ ಸಂಸ್ಥೆ ಈ ಹುಡುಗಿಗೆ ಕೊರಿಯೋಗ್ರಾಫರ್ನ ಅವ್ರ ಖರ್ಚಲ್ಲಿ ಕೊಡ್ತಾ ಇದೆ. ಅವಳು ಇನ್ನೂ ಚೆನ್ನಾಗಿ ಪ್ರತಿಭೆನ ತೋರಿಸ್ಲಿ, ಎಲ್ರಿಗೂ ಒಳ್ಳೆ ಕಾಂಪಿಟೇಷನ್ ಕೊಡಲಿ ಅಂತ ಸುವರ್ಣ ವಾಹಿನಿ ಆ ಖರ್ಚನ್ನು ನಿಭಾಯಿಸುತ್ತೆ. ಒಳ್ಳೆಯ ಕೊರಿಯೋಗ್ರಾಫರ್ ಸಿಗ್ತಾರೆ ನಿಮಗೆ. ಓಕೆನಾ? ಮನೋಜ್ ಸರ್ ಅವ್ರಿಗೆ ಏನು ಗೊತ್ತಿದೆಯೋ ಅದು ಹೇಳ್ಕೊಟ್ಟಿದ್ದಾರೆ ನಿನಗೆ. ನಿನ್ನ ಕೈಲಿ ಇಷ್ಟು ಮಾಡಿಸಿದ್ದಾರೆ. ಅಲ್ಲಿ ಸಾಕಷ್ಟು ಪಲ್ಟಿ ಅದೆಲ್ಲ ರಿಪೀಟ್ ಆಗ್ತಾ ಇತ್ತು, ಅದೆಲ್ಲ ತೆಗೆದು ಇನ್ನೂ ಚೆನ್ನಾಗಿ ಒಬ್ಬ ಪ್ರೊಫೆಷನಲ್ ಕೊರಿಯೋಗ್ರಾಫರ್ ಸಿಕ್ಕರಂತೂ ನಿನ್ನ ಪ್ರತಿಭೆ ಇನ್ನೂ ಚೆನ್ನಾಗಿ ಈ ವೇದಿಕೆಯಲ್ಲಿ ಮೆರೆಯುತ್ತೆ. ಹ್ಯಾಪಿ, ಗುಡ್ ಲಕ್. ಇನ್ ರಕ್ಷಿತಾ ಮೇಡಮ್ ಕೊಡ್ಬೋದಾ? ನೋಡಮ್ಮ, ಕೊಡಮ್ಮ. ವೆಲ್ಕಮ್ ಬ್ಯಾಕ್ ಟು ರಾಮರಾಜ್ ಪಂಚೆಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಂಟ್ರು ಸೀಸನ್ 2. ಒಬ್ರು ಬರ್ತಾರೆ ಬಾಯಿ ಮೇಲೆ ಬೆರಳು ಇಟ್ಕೊಳ್ಳಂಗೆ ಮಾಡ್ತಾರೆ, ಇನ್ನೊಬ್ರು ಬರ್ತಾರೆ ಹುಡುಗನ ಹುಡುಗಿ ಅಂತಾನೆ ಗೊತ್ತಾಗಲ್ಲ, ಇನ್ನೊಬ್ರು ಮೇಲಿಂದ ಬರ್ತಾರೆ, ಒಬ್ರು ಕೆಳಗಡೆ ಹೋಗಿ ಮಲ್ಕೊಂತಾರೆ. ಸೊ ಮುಂದೆ ಯಾವ ಪಾರ್ಟಿಸಿಪೆಂಟ್ ಬರ್ತಾರೆ ಅಂತ ಕೇಳು ರಜನಿ. ಮುಂದೆ ಯಾವ ಪಾರ್ಟಿಸಿಪೆಂಟ್ ಬರ್ತಿದ್ದಾರೆ? ಓಕೆ, ಹೇಳ್ತೀನಿ, ಸ್ವಲ್ಪ ಬಿಲ್ಡಪ್ ಜಾಸ್ತಿ ತಗೊಳ್ಳೋಣ. ಓಕೆ, ಮುಂದೆ ಯಾರು ಬರ್ತಿದ್ದಾರೆ ಅಂದ್ರೆ, ಇವನು ಪಂಟ್ರುಗೆ ಪಂಟ್ರು, ಪುಟಾಣಿ ಅಂತ ಕರೆಯೋದು ಕಷ್ಟ, ಇವನಿಗೆ ಊಟ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ, ಮುದ್ದು ಮಾಡೋ ಮಗು, ಗುದ್ದು ಕೊಡೋ ಭೀಮ. ಸೊ ಲೆಟ್ಸ್ ವೆಲ್ಕಮ್
ಬಲಭೀಮ ಸುಹಾಸ್. बलवान लागे चट्टान रहे मैदान में आगे जो झुंझार हो तैयार वही सरदार सलागे सबके प्राण बचावे रे वो ही दबंग वो शूरवीर कहलावे रे सरकाल बने मंडरावे रे दुश्मन को मार गिरावे रे वो ही दबंग धार को काटे रे चीर धरे सन्नाटे रे जब वीर चट्टान रहे मैदान में आगे जो झुंझार हो तैयार वही सरदार सलागे ಗುಡುಂ 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 ಗುಡು ಗುಡುಂ ಗುಡುಂ ಏನಲ್ಲ ನೀನು ಗುಂಡಣ್ಣ ಬಂಗಾರ ಅಲ್ಲಲ್ಲ ಬರೋ ಹಾ ಅಮ್ಮ ಆಗಲ್ಲಮ್ಮ ಯಾಕಮ್ಮ ಒಂದ್ ಕಾಲ್ ಮುರ್ಕೊಂಡಿದ್ಯಾ ಬೆನ್ನು ಮುರ್ಕೊಬೇಕು ಟ್ರೈ ಮಾಡಿದ್ರೆ ಅತ್ತೆ ಕುತ್ಕೊಳಕ್ ನೋಡ್ತಾನೆ ಇವನು ಅವನ್ ಬಿಡಪ್ಪ ಒಳ್ಳೆ ಭವಿಷ್ಯ ಇದೆ ಏನಪ್ಪ ಹಿಡ್ಕೊಳಮ್ಮ ಹುಷಾರು ಎದೆ ಮೇಲೆ ಹಾಕೊಂಡ್ಬಿಟ್ಟಿಯ ಆ ಹುಚ್ಚು ಸಾಹಸಕ್ಕೆ ನಾವು ಕೈ ಹಾಕಲ್ಲ ಅದು ಪರವಾಗಿಲ್ಲ ನಿನ್ನ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಕೇಳೋಣ ಗುರು ಸರ್ ಆ್ಯಕ್ಚುಲಿ ಇವತ್ತು ನಾವು ನೋಡಿದಂಥ ಶೋ ನೆನ್ನೆ ಇವತ್ತು ಎಲ್ಲ ನೋಡಿದಂಥ ಡ್ಯಾನ್ಸ್ಗಳಲ್ಲಿ ತಾನು ತುಂಬ ಎಂಜಾಯ್ ಮಾಡಿದ್ದೀವನೇ ಅವನಂತೂ ಎಂಜಾಯ್ ಮಾಡ್ದ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ ಅವನ ಎಕ್ಸ್ಪ್ರೆಷನ್ನು ಅವನ ಮೂಮೆಂಟ್ಸು ಅವ್ನು ಏನು ಮಾಡ್ತಿದ್ದಾನೆ ಅದು ವೆರಿ ಕ್ಲಿಯರ್ ಇದ್ದಾನೆ ಅವನು ಅಂದರೆ ಅವನ ವಯಸ್ಸಿಗೆ ಸ್ವಲ್ಪ ದಪ್ಪಗೆ ಇದ್ದಾನೆ ಅವನು ಸ್ವಲ್ಪ ಜಾಸ್ತಿ ವಾಟ್ ಎವರ್ ನನ್ನ ಪಾಪ ಅವ್ನು ಬೇಜಾರಾಗೋದು ಬೇಡ ಅಂತ ಹೇಳಿದೆ ಅದನ್ನ ಇಟ್ಕೊಂಡು ಮಾಡೋದು ಕಷ್ಟದ ಕೆಲಸ ಇಟ್ಸ್ ನಾಟ್ ಎ ಜೋಕ್ ಮಿಕ್ಕವರೆಲ್ಲ ನಾರ್ಮಲ್ ವೆಯ್ಟಲ್ಲಿ ಇದ್ದಾರೆ ಇವನು ಸ್ವಲ್ಪ ಎಕ್ಸ್ಟ್ರಾ ದೈತ್ಯ ಪ್ರತಿಭೆ ಇವನು ಸೊ ಅದನ್ನ ಇಟ್ಕೊಂಡು ಈ ಮಟ್ಟಕ್ಕೆ ಡ್ಯಾನ್ಸ್ ಮಾಡಿದೆ ಅಂದರೆ ಇಟ್ಸ್ ವಂಡರ್ಫುಲ್ ಬಾಸ್ ಟೂ ಗುಡ್ ಕೊನೆಯಲ್ಲಿ ಶಿಷ್ಯಾಸನ ಬೇರೆ ಹಾಕೊಂಡು ನಿಂತ್ಕೋತಾನಲ್ಲ ಸ್ಟ್ರೈಟ್ ಆಗಿ ಎಕ್ಸ್ಟ್ರಾಡಿನರಿ ಅದು ಟೂ ಗುಡ್ ಕೀಪ್ ಇಟ್ ಅಪ್ ಸುಂದರಂ ಸರ್ ಈ ಹುಡುಗನಿಗೆ ಬ್ರೈಟ್ ಫ್ಯೂಚರ್ ಇದೆ ಇಂಡಸ್ಟ್ರಿಯಲ್ಲಿ ಒಬ್ಬ ಹೀರೋ ಆದವನು ಒಂದು ವರ್ಷಕ್ಕೆ 2 ಪಿಕ್ಚರು 3 ಪಿಕ್ಚರ್ ಮಾಡ್ತಾನೆ ಒಬ್ಬ ಕಾಮಿಡಿಯನು 30 ಪಿಕ್ಚರ್ ಮಾಡ್ತಾನೆ ಅದು ಇವನು ಸಿಕ್ಕುತ್ತೆ ಅದು ಚಾನ್ಸ್ ಗುಡ್ ಲಕ್ ಗಾಡ್ ಬ್ಲೆಸ್ ಯು ರಕ್ಷಿತಾ ಅವರು ನನ್ನ ಪ್ರಕಾರ ನೀವು ಹೆಂಗೆ ಕಾಣಿಸ್ತೀರಾ ಅನ್ನೋದು ಇಟ್ ಡಸಂಟ್ ಮ್ಯಾಟರ್ I want you to dance better than all of them the next time I see you on stage. Okay, ma'am. ಇವ್ರು ಎಲ್ಲರಿಗಿಂತ ಚೆನ್ನಾಗಿ ನೀನು ಡ್ಯಾನ್ಸ್ ಮಾಡ್ಬೇಕು ನನಗೋಸ್ಕರ. Yes, ma'am. Next time you're going to dance for me, not only for yourself. Yes, ma'am. Can you do that for me? Yes, ma'am. Superb. Then next time, all the best. God bless you. And welcome to Putani Pantru Season 2. Thank you, ma'am. ಇಲ್ಲ ಆ್ಯಕ್ಚುಲಿ ಈ ಸಲಿನೇ ಅದಕ್ಕೂ ಮೇಲೆ ಅಂತ ಪರ್ಫಾರ್ಮೆನ್ಸ್ ಇತ್ತು
ರೋಪ್ ಇವನಿಗೆ ಬೇರೆ ತರಿಸ್ಬೇಕು. ನಿನಗೆ ಎತ್ಕೊಳಕ್ ಆಗತ್ತಂದ್ರೆ ಅವನಿಗೆ ಎತ್ಕೋಬಹುದು, ಸುಮ್ನಿರು. ಅದಲ್ಲ ಏನು ಸೆಲ್ಫಿ ಅಲ್ಲ ಅದಲ್ಲ, ನಾನು ಹಂಗೆ ಅಲ್ಲ. ಈಗ ನಿರಂಜನ್ ಇವನಿಗೆ ಸುಹಾಸ್ಗೆ ಇವ್ರು ಇಷ್ಟೊಂದು ಸಪೋರ್ಟ್ ಮಾಡ್ತಿರೋದು ಯಾಕೆ ಹೇಳಿ ನೋಡೋಣ. ಕಾಮನ್ ಸೆನ್ಸ್ ಇದೆ. ಓ ಶಟ್ ಅಪ್. ನೋ ವೈ ಕಮೆಂಟ್. ಯಾರಿಗಾರು ಧೈರ್ಯ ಇದ್ರೆ ಹೇಳ್ಬಿಡ್ರಪ್ಪ, ನೋಡ್ತೀನಿ. ಇಲ್ಲ, ನಿಂಗ್ ಧೈರ್ಯ ಇದ್ರೆ ನನ್ನ ಹತ್ರ ಮಾತಾಡು. ಬಾರು. ಇಲ್ಲ, ಆಮೇಲೆ ಇವನ್ ಕೈಲಿ ಹೇಳಿ ಕಳಿಸ್ತೀವಿ. ಒಂದು ಡೈಲಾಗು ಬರ್ಲಿ. ಎದ್ರೆ ಹುಲಿ ಮುಟ್ರೆ ಬಲಿ, ಸೈಲೆಂಟ್ ಆಗಿ ನಾನು ನೋಡ್ಕಲಿ, ನಾನೇ ಇಲ್ಲಿ ರಾಜ ಹುಲಿ. ಇದು ಉಲ್ತಿನ ಹುಲಿ. ನಾನು ಲಂಚದ ಆಸೆಗೆ ಬದಲಾಯಿಸೋ ಕಾವಿನೂ ಅಲ್ಲ, ಮಂಚದ ಆಸೆಗೆ ಆಶೀರ್ವಾದ ಮಾಡೋ ಕಾದಿನೂ ಅಲ್ಲ. ಲಂಚ ಮಂಚ ಇಂಚಿಂಚು ಹೊಡಿಯೋ ಕಾಕೆ, ಕದರ್ ಕಾಕೆ. ಕನ್ನಡದಲ್ಲಿ ಯಾರೋ ನಿನ್ ಫೇವರೇಟ್ ಹೀರೋ? ಕನ್ನಡ ಕಂಠೀರೋ ಡಾಕ್ಟರ್ ರಾಜ್ಕುಮಾರ್. ಹೋಗ ಗೆದ್ಬಿಟ್ಟೆ, ಹೋಗ ಮನ್ಸು ಗೆದ್ಬಿಟ್ಟೆ, ಹೋಗ. ನಮ್ಮ ಮುಂದಿನ ಸ್ಪರ್ಧಿ ಯಾರು ಅಂದ್ರೆ ಹೇಳ. ಹೇಳಮ್ಮ, ಏನೇನ್ ಮಾಡ್ತೀಯ? ಇವಳು ಕ್ಯೂಟ್ ಗರ್ಲ್, ಅಷ್ಟೇ ಕ್ಯೂಟ್ ಆಗಿ ಡಾನ್ಸ್ ಮಾಡ್ತಾಳೆ. ಪ್ಲೀಸ್ ಲೆಟ್ಸ್ ವೆಲ್ಕಮ್ ಸಾಕ್ಷಿ. പുഞ്ചിരി തഞ്ചി കുഞ്ചിക്കോ മുന്തിരി മുത്തൊളി ചിന്തിക്കോ മഞ്ചണി വർണ്ണ ചുന്ദരി വാവേ തങ്കിണ്ണക്ക തകതിമിയാടും തങ്കനിലാവേ ഹോയ്. പുഞ്ചിരി തഞ്ചി കുഞ്ചിക്കോ മുന്തിരി മുത്തൊളി ചിന്തിക്കോ മഞ്ചണി വർണ്ണ ചുന്ദരി വാവേ തങ്കിണ്ണക്ക തകതിമിയാടും തങ്കനിലാവേ. ಇಷ್ಟೋ ತನಕ ನೋಡಿದ ಪರ್ಫಾರ್ಮೆನ್ಸ್ಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತಲ್ಲ? ಸ್ವಲ್ಪ ಅಲ್ಲ, ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಯಾಕಂದ್ರೆ ನಾನು ಯೋಚನೆ ಮಾಡ್ತಿದ್ದೆ, ಪಾಪ ಅವಾಗಿಂದ ಹುಡುಗಿ ಎಷ್ಟು ಚೆನ್ನಾಗಿ ಕಾಸ್ಟ್ಯೂಮ್ ಹಾಕ್ಬಿಟ್ಟಿದ್ದು, ಯಾವುದೋ ಒಂಥರ ಉಲ್ಟಾ ನೈಟಿ ಹಾಕಿ ಕಳಿಸ್ಬಿಟ್ಟಿದಾರಲ್ಲ, ಏನಿದು ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಪರವಾಗಿಲ್ಲ, ಆಮೇಲೆ ಅದ್ರ ಒಳಗಡೆ ಬೇರೆನೇ ಅಡಗಿತ್ತು, ಭಾಳ ಚೆನ್ನಾಗಿತ್ತು. ಇದು ಹೇಗಿತ್ತು ಅಂತ ಡೈರೆಕ್ಟ್ ಮಾಸ್ಟರ್ ಕೇಳೋಣ. ಸುಂದರ ಮಾಸ್ಟರ್. ನಿರಂಜನ್. ಎಸ್ ಸರ್. ಸ್ವಲ್ಪ ಡಿಫರೆಂಟ್ ಅಲ್ಲ, ತುಂಬಾ ಡಿಫರೆಂಟ್ ಆಗಿತ್ತು. ಹೌದು ಸರ್. ಇದು ಪ್ರತಿಯೊಬ್ಬರು ಒಪ್ಕೋಬೇಕಾದ ಮಾತು. ಇವಳು ಇಷ್ಟೊತ್ತು ಡ್ಯಾನ್ಸ್ ಮಾಡಿದ್ಲಲ್ಲ, ಇಷ್ಟೆಲ್ಲ ಬೇಕೇ ಬೇಕಿಲ್ಲ, ಅದೊಂದು ಪೋಸೆ ಸಾಕು. ಥ್ಯಾಂಕ್ ಯು ಸರ್. ಸೂಪರ್. ಥ್ಯಾಂಕ್ ಯು ಸರ್. ಇದು ಕೋರೆ ಇವರನ್ನ ಸ್ನೇಹ ಅಕ್ಕ ಮತ್ತೆ ನಿಯಾಜ್ ಅಣ್ಣ. പുഞ്ചിരി തഞ്ചി കുഞ്ചിക്കോ മുന്തിരി മുത്തൊളി ചിന്തിക്കോ മഞ്ചണി വർണ്ണ ചുന്ദരി വാവേ തങ്കിണ്ണക്ക തകതിമിയാടും തങ്കനിലാവേ. ಸೂಪರ್ ಕಾನ್ಸೆಪ್ಟ್. ಥ್ಯಾಂಕ್ ಯು ಸರ್. ಕೊನೆ ಒಳಗಡೆ ಮಾಡಿದ್ರಲ್ಲ, ಅದಕ್ಕಿಂತ ಅದು ಇನ್ನೂ ಸ್ವಲ್ಪ ಇರಬೇಕು ಅನಿಸ್ತಿತ್ತು. ಆ ಕ್ಲಾಸಿಕಲ್ ಟಚ್ ಅಪ್ ಮಾಡಿದ್ದು ಇನ್ನೂ ಎಷ್ಟು ಬೇಕಾದ್ರೂ ನೋಡ್ಬೋದು. ಅವಳ ಬಾಡಿಗೆ ಒಳ್ಳೆ ಪರ್ಫೆಕ್ಟ್ ಆಗಿತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಸೂಪರ್.
ಕಂಟಿನ್ಯೂ. ಥ್ಯಾಂಕ್ಸ್. ಓಕೆ ರಕ್ಷಿತಾ ಅವರೇ, ಈ ಇಡೀ ಎಲ್ಲಾರ ಪರ್ಫಾರ್ಮೆನ್ಸ್ ನೋಡಿದ್ಮೇಲೆ ಒಂಥರ ಮನ್ಸಲ್ಲಿ ಕೂತ್ಕೊಬಿಟ್ಟಿತ್ತು, ಯಾಕೆ ಒಂದು ಇಂಡಿಯನ್ ಟ್ರೆಡಿಷ್ನಲ್ ಲುಕ್ ಕೊಟ್ಟಿಲ್ವಲ್ಲ ಅಂತ. ಆ ಇಂಡಿಯನ್ ಟ್ರೆಡಿಷ್ನಲ್ ಲುಕ್ ಪ್ರಾಬಬ್ಲಿ ಈ ಶೋಗೆ ಸಾಕ್ಷಿ ತಗೊಬಂದ್ರು. ಸೊ ಕಾಂಗ್ರಾಟ್ಸ್ ಆನ್ ದ್ಯಾಟ್ ಕೊರಿಯೋಗ್ರಫರ್ ಆ್ಯಂಡ್ ಸಾಕ್ಷಿ. ಸೊ ಇವರ ಇಂಡೋ ವೆಸ್ಟರ್ನ್ ಔಟ್ಫಿಟ್ ಬಗ್ಗೆ ಹೇಳಾಗಿದೆ. ಸೊ ಗುರು ಸರ್ ನೀವೇನು ಹೇಳ್ತೀರಾ? ಸಾಕ್ಷಿ, ಇಷ್ಟೊತ್ತು ಬೇರೆ ಬೇರೆ ಮಕ್ಕಳು ಬೇರೆ ಬೇರೆ ರೀತಿ ಬೇರೆ ಬೇರೆ ಸ್ಟೈಲಲ್ಲೆಲ್ಲ ಬಂದು ಹೋದರು. ಆ ಇಂಡಿಯನ್ ನಮ್ಮ ನೆಲದ ನಾಟ್ಯ ಸಡನ್ನಾಗಿ ಬರ್ತಿದ್ದ ಹಾಗೇ ಎಲ್ರಿಗೂ ನಮ್ಮ ತನ ಜ್ಞಾಪಕ ಆಯಿತು, ಖುಷಿ ಆಯಿತು, ತುಂಬ ಆನಂದಪಟ್ಟು. ವಂಡರ್ಫುಲ್, ಟೂ ಗುಡ್. ವೆಲ್ಕಮ್ ಬ್ಯಾಕ್ ಟು ರಾಮರಾಜ್ ಪಂಚೆಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಂಟ್ರು ಸೀಸನ್ 2. ನಿರಂಜನ್, ಇನ್ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಯಾವುದು ಅಂತ ನೋಡೋಣ. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ನ ಫುಲ್ ಸಿಟ್ಟಿಂಗ್ ಅಲ್ಲೇ ನೋಡೋದು, ಆಮೇಲೆ ಅವ್ರು ಮಾಡೋದ್ರ ಮೇಲೆ ಸ್ಟ್ಯಾಂಡಿಂಗ್ ಸೀಟಿಂಗ್ ಏನು ಅಂತ ಡಿಸೈಡ್ ಮಾಡಿ. ಸ್ಟ್ಯಾಂಡಿಂಗ್ ಅಲ್ಲ ನೋಡಿದೆ ನೀನು? ಅಲ್ಲ, ಅಂದ್ರೆ ಕೂತ್ಕೊಂಡೇ ನೋಡೋದು. ಅದು ನೆಕ್ಸ್ಟ್ ನಿಂತ್ಕೊಂಡೇ ನೋಡೋಂತ ಪರ್ಫಾರ್ಮೆನ್ಸ್ ಕೊಟ್ಟರು ಕೊಡ್ಬೋದು, ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಈ ಹುಡುಗನ ಬಗ್ಗೆ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಮಾತಾಡ್ದೆ ಬರೀ ಡೈಲಾಗ್ ಹೊಡಿತಾ ಇರ್ತಾನೆ. ಡೈಲಾಗ್ ಕಿಂಗ್, ಮರಿ ಡೈಲಾಗ್ ಕಿಂಗ್ ಅಂತಾನೆ ಹೇಳ್ಬೋದು. ಬಟ್ ಎಲ್ಲದಕ್ಕಿಂತ ಮೇಲೆ ಡ್ಯಾನ್ಸ್ ಮಾಡ್ತಾನೆ. ಸೊ ಲೆಟ್ಸ್ ವೆಲ್ಕಮ್ ವಿಕ್ರಮ್. जैसा हूँ मैं वैसा क्यों हूँ, करना है क्या मुझको ये मैंने कब है जाना, लगता है गाऊंगा जिंदगी भर बस ये गाना, होगा जाने मेरा अब क्या, कोई तो बताए मुझे गड़बड़ है ये सब क्या, कोई समझाए मुझे. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವಾ, ಬಂದ ಮೇಲೆ ನಂದೇ ಹವಾ. ನಿಜವಾಗ್ಲೂ ಈ ಪರ್ಫಾರ್ಮೆನ್ಸ್ ನೋಡಾದ್ಮೇಲೆ ಮೇ ಐಸಾ ಕ್ಯೂ ಅಂತ ಕೇಳಲ್ಲ, ತೂ ಐಸಾ ಕ್ಯೂ ಇಲ್ಲ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಾರೆ. ಲಾಸ್ಟ್ ಬಟ್ ದ ಬೆಸ್ಟ್. ಅದ್ಭುತವಾಗಿತ್ತು. ಇಲ್ಲಿವರೆಗೂ ಎನರ್ಜಿ ಕಾಪಾಡಿಕೊಂಡು ಲಾಸ್ಟ್ ತನಕ ಹಂಗೆ ಮಾಡಿದ್ಯಾ, ನಂಗಂತೂ ಭಾಳ ಇಷ್ಟ ಆಗಿದೆ. ಒಡಿನಮ್ಮ ಚಪ್ಪಾಳ, ಇನ್ನೊಂದ್ಸಲ ವಿಸಿಲ್ ಗಿಜಿಲ್ ಲಾಲು. ಎಸ್, ಇವಾಗ ಡೈರೆಕ್ಟ್ ಆಗಿ ಕೇಳ್ಬೋಣ ಹೆಂಗಿತ್ತು ಅಂತ. ಸುಂದರಮ್ಮ ಅಷ್ಟ ವಾ, ವಿಕ್ರಮ್ ಸರ್, ಸೂಪರ್. ಥ್ಯಾಂಕ್ ಯು ಸರ್. ಡಾನ್ಸ್ ಅಂದ್ರೆ ಇದು ಡಾನ್ಸ್. ಥ್ಯಾಂಕ್ ಯು ಸರ್.
ಈ ಡ್ಯಾನ್ಸ್ನ ಕಂಪೋಸ್ ಮಾಡಿದ್ರೆ ಯಾರು ಅಂತ ಗೊತ್ತಾ? ಪ್ರಭುದೇವ ಮಾಸ್ಟರ್. ಮೈಂಡ್ ಇಟ್. ಸೂಪರ್. ನಿಮ್ಮ ಮಾಸ್ಟರ್ ಯಾರು? ರಮೇಶ್ ಸರ್. ಕರಿ. ಯಾವ್ದಾದ್ರು ಒಂದು ಮೂವ್ಮೆಂಟ್ ಮಾಡಿ ತೋರ್ಸಮ್ಮ. ಸೂಪರ್, ಚೆನ್ನಾಗಿ ಮಾಡಿದೆ. ಗುಡ್, ಥ್ಯಾಂಕ್ಸ್. 10 ವರ್ಷ ವಿತೌಟ್ ಅಸಿಸ್ಟೆಂಟ್ ಇಲ್ದೇನೆ ಡ್ಯಾನ್ಸ್ ಡೈರೆಕ್ಟರ್ ಮಾಡಿದೆ ನಾನು. ಓಕೆ, ಗುಡ್ ಲಕ್, ಚೆನ್ನಾಗಿ ಮಾಡಿದೆ. ನಿನ್ನ ಶಿಷ್ಯ ಅಂತೂ ನಿನಗಿಂತ ಚೆನ್ನಾಗಿ ಮಾಡ್ತಾನೆ, ಒಪ್ಕೋಬೇಕು. ಏನು ಹೇಳ್ತೀಯಾ? ಸರ್, ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ರಕ್ಷಿತಾ ಮ್ಯಾಮ್, ನನಗೆ ಒಂದೇನು ಅನಿಸ್ತು ಅಂದರೆ, ನೀನು ಡ್ಯಾನ್ಸ್ ಮಾಡುವಾಗ ನಿನ್ನ ಫೇಸ್ ತುಂಬ ಕವರ್ ಆಗ್ತಾ ಇತ್ತು. ಸೊ ನಾನು ಒಳಗಡೆಯಿಂದ ಅನ್ಕೋತಾ ಇದ್ದೆ ಇವ್ನು ಯಾವಾಗ ಟೋಪಿ ತೆಗೆ ಬಿಸಾಕ್ತಾನೆ ಅಂತ. ಆ್ಯಂಡ್ ಇಮಿಡಿಯೇಟ್ಲಿ ನೀನು ಟೋಪಿ ತೆಗೆ ಬಿಸಾಕ್ದೆ ಆ್ಯಂಡ್ ಯು ಡ್ಯಾನ್ಸ್ ಬ್ರಿಲಿಯಂಟ್ಲಿ. ಆ ಸ್ಲೋ ಸಾಂಗ್ ಇದ್ರೂ ನನಗೆ ಇಮೋಷನ್ಸ್ ಗೊತ್ತಾಯಿತು. ಆ್ಯಂಡ್ ನಿನ್ನ ಪ್ರತಿ ಒಂದು ಸ್ಟೆಪ್ಪು, ನಿನ್ನ ಮೂನ್ ವಾಕ್, ಇಟ್ ವಾಸ್ ವೆರಿ ವೆರಿ ಗುಡ್. ನಿನ್ನ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿತ್ತು. ಗಾಡ್ ಬ್ಲೆಸ್ ಯು ಆ್ಯಂಡ್ ಐ ಹೋಪ್ ಯು ಡೂ ವೆಲ್ ಇನ್ ದ ಫ್ಯೂಚರ್. ಸೊ ಮೂನ್ ವಾಕ್ ಅಂತ ಹೇಳಿದ್ರೆ ಮೂನ್ ವಾಕ್ ತೋರ್ಸೇ ಬಿಡಮ್ಮ ಒಂದ್ಸಲಿ, ನೋಡೇ ಬೇಡ. ಆ ಎಂಡಿಂದ ಈ ಎಂಡಿಗೆ ಬಂದ್ಬಿಡಮ್ಮ. ಬರ್ರೆ, 1 2 3 ಸ್ಟಾರ್ಟ್. MJ ಹೇಳಿ ಗುರು ಸರ್, ಹೇಗಿತ್ತು? ನಮ್ಮ ಹಳ್ಳಿ ಕಡೆ ಏನು ಮಾಡ್ತಾರೆ ಅಂತಂದರೆ, ಈ ಹಬ್ಬಗಳೆಲ್ಲ ಮಾಡಿದಾಗ, ಜಾತ್ರೆಗಳೆಲ್ಲ ಮಾಡಿದಾಗ ಇದೇ ಥರ ಡ್ಯಾನ್ಸು, ಹಾಡು ಎಲ್ಲ ಇರುತ್ತೆ. ಕೊನೆಗೆ ಯಾರನ್ನ ಇಟ್ಕೋತಾರೆ ಗೊತ್ತಾ? ಬೆಸ್ಟ್ ಪರ್ಫಾರ್ಮರ್ನ. ಒಳ್ಳೆ ಫಿನಿಶಿಂಗ್ ಕೊಟ್ಟೆ. ವಾಟ್ ಎ ಫಿನಿಶ್, ವಂಡರ್ಫುಲ್ ಫಿನಿಶಿಂಗ್. ಮತ್ತು ಚಿಕ್ಕದಾಗಿ ಹೇಳೋದಾದ್ರೆ ಶಬಾಷ್ ವಿಕ್ರಮ್. ಥ್ಯಾಂಕ್ ಯು ಸರ್. ದಟ್ಸ್ ಇಟ್. ಗಾಡ್ ಬ್ಲೆಸ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಬಾ, ಓಕೆನಾ? ಓಕೆ, ಥ್ಯಾಂಕ್ ಯು. ಸೊ ಇಲ್ಲಿವರೆಗೂ 14 ಪುಟಾಣಿಗಳ ಪರ್ಫಾರ್ಮೆನ್ಸ್ನ ನೀವೆಲ್ಲರೂ ನೋಡಾಯ್ತು, ನಾವು ಎಲ್ಲರೂ ನೋಡಾಯ್ತು, ಸ್ಪೆಷಲ್ ಆಗಿ ಜಡ್ಜಸ್ ನೋಡಾಯ್ತು. ಎಲ್ಲರೂ ಹೇಳಿ, ಈ 14 ಜನ ಪುಟಾಣಿಗಳ ಈ ಒಂದು ಧಮಾಕೈದಾರ್ ಪರ್ಫಾರ್ಮೆನ್ಸ್ ಹೇಗನ್ಸ್ತು ನಿಮ್ಗೆ? ವರ್ಲ್ಡ್ನಲ್ಲಿ 7 ವಂಡರ್ಸ್ ನೋಡಿದ್ದೀನಿ ನಾನು. ಎಷ್ಟು? 7 ವಂಡರ್ಸ್ ನೋಡಿದ್ದೀನಿ. ಇವ್ರನ್ನೆಲ್ಲ ಕರ್ಕೊಂಡು 7 ವಂಡರ್ಸ್ ತೋರಿಸ್ಬೇಕು ಅನಿಸ್ತದೆ ನನಗೆ. ಆ ಮಟ್ಟಿಗೆ ಇವರು ಹುಡಿಯಪ್ಪ ಈ ಆಟ. ಈ ವಯಸ್ಸಿನ ಮಕ್ಕಳು ಎಷ್ಟು ಫ್ಲೆಕ್ಸಿಬಲ್ ಆಗಿ ಆ್ಯಂಡ್ ಎಷ್ಟು ಗ್ರೇಸ್ಫುಲ್ ಆಗಿ ಈ ಶೋ ಅಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ. ಒಬ್ರಿಗಿನ ಒಬ್ಬರು ಸೂಪರಾಗಿ ಡ್ಯಾನ್ಸ್ ಮಾಡಿದ್ದಾರೆ. ತುಂಬ ಪಾಸಿಟಿವ್ ಎನರ್ಜಿ ಇದೆ ಸೆಟ್ಟಲ್ಲಿ. ಮುಂದೆ ಬರುವ ವಾರಗಳು ಐ ಥಿಂಕ್ ಐ ಆಮ್ ಗೋಣ ಎಂಜಾಯ್ ಇಟ್ ಈವನ್ ಮೋರ್. ಈ ಮಕ್ಕಳು ನಮ್ಗೆ ಎಂಟರ್ಟೈನ್ ಮಾಡ್ತಾರೆ, ನೀವಿಬ್ರು ನಂಗೆ ಎಂಟರ್ಟೈನ್ ಮಾಡ್ತೀರಾ, ನಮ್ಗೆ ಎಂಟರ್ಟೈನ್ ಮಾಡ್ತೀರಾ. ಇವಯ್ಯ ಇದ್ದಾರೆ ಆ್ಯಂಡ್ ಮಾಸ್ಟರ್ ಖಂಡಿತವಾಗ್ಲೂ ಇದ್ದಾರೆ. ಸೊ ನನ್ನ ಪ್ರಕಾರ ಪುಟಾಣಿ ಪಂಟ್ರು ಸೀಸನ್ 2 ಈಸ್ ಅ ಸೂಪರ್ ಫ್ಯಾಂಟಾಸ್ಟಿಕ್ ಫ್ಯಾಮಿಲಿ ಎಂಟರ್ಟೈನಿಂಗ್ ಶೋ. ಗುರು ಸರ್, ನೀವು ಕಡೆದಾಗ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಸಲ ಪುಟಾಣಿ ಪಂಟ್ರು ಸೀಸನ್ 2 ನಾನು ಗುರುತಿಸಿರೋದೇನೆಂದರೆ, ಕಂಟೆಸ್ಟೆಂಟ್ ಸೆಲೆಕ್ಷನ್ ಕರ್ಕೊಂಬಂದಿರುವಂಥ 14 ಜನ ಏನಿದ್ದಾರೆ ಇಲ್ಲಿ, ಒಬ್ಬೊಬ್ಬರು ಮುತ್ತುಗಳು. ನಾನು ಅವ್ರನ್ನ ಹೊಗಳಕ್ಕೆ ಹೇಳ್ತಿಲ್ಲ. ಯಾಕೆ ಹೇಳ್ತೀನಿ ಇದನ್ನ ಅಂದರೆ, ಹುಡುಗಿ ವೇಷದಲ್ಲಿ ಬಂದು ಹುಡುಗನ ಕೂತಿದ್ದಾನೆ ನೋಡಿ, ಈಗ ಹುಡುಗಂತ ಕಾಣಿಸ್ತಾ ಇದ್ದಾನೆ ಅವನು. ಎದಿತ್ಕೊಳ್ಳೋ ನಿಮಿಷ, ಕಾಣಿಸಲ್ಲ ನೀನು? ನಮಗೆಲ್ಲ ಚೀಟ್ ಮಾಡ್ತೀನಿ ನೀನು. ಮೇಲತ್ತಮ್ಮ ಹುಡುಗಿ ವೇಷ ಹಾಕೊಂಬಂದು ಮೋಸ ಮಾಡ್ತೀನಿ ನಮಗೆಲ್ಲ. ಅವನು ಮೋಕ್ಷ ಕೀರ್ತಿ, ಆಮೇಲೆ ಬೆಲ್ಲಿ ಡ್ಯಾನ್ಸರ್ ಇದ್ದಾಳೆ, ಆಮೇಲೆ ವೆರೈಟಿ ಆಫ್ ಡ್ಯಾನ್ಸಸ್, ವೆರೈಟಿ ಆಫ್ ಟ್ಯಾಲೆಂಟ್ಸ್. ಅಷ್ಟು ಜನದ ಹೆಗಲ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಏನಂದರೆ, ಆ್ಯಕ್ಚುಲಿ ಈ ಶೋಗೆ ಅದ್ಭುತ ಮಾಡೋದು ಅವ್ರುಗಳು, ಮಕ್ಕಳು. ಸೊ ಅಷ್ಟು ಶೋ ನಿಮ್ಮ ಮೇಲಿದೆ ಮಕ್ಕಳ. ತುಂಬ ಶ್ರದ್ಧೆಯಿಂದ ಕಲೀರಿ, ಕಾಂಪಿಟೇಷನ್ ಸ್ಪಿರಿಟ್ ಇರಲಿ, ಗೆಲುವು ಜೀವನದಲ್ಲಿ ತುಂಬ ಮುಖ್ಯ. ಓಕೆನಾ? ಓಕೆ, ಗುಡ್ ಲಕ್ ಟು ಆಲ್ ಆಫ್ ಯು. ಓಕೆ, ಥ್ಯಾಂಕ್ ಯು. ನೀವು ಎಂಟ್ರಿಲ್ಲೇ ನಾವು ನಿಮ್ಗೊಂದು ಸ್ಲೇಟು ಬಲ್ಪ ಕೊಟ್ಟಿದ್ವಿ. ಹೌದು. ಇವತ್ತು ಎಂಡಲ್ಲಿ ಒಂದು ಪದದಲ್ಲಿ ಏನು ಬರೆಯಕ್ಕೆ ಇಷ್ಟಪಡ್ತೀರಾ? ಏನು ಕಲಿತ್ರಿ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತೀರಾ? ಏನ್ ಬರೆದ್ರಿ ಸರ್? ಮಜಾ ಇನ್ನೂ ಇದೆ, ಡೋಂಟ್ ಮಿಸ್. ಯಾಕೆಂದರೆ ಇವತ್ತು ನಾವು ನೋಡಿರುವಂಥ ಇದರಲ್ಲಿ ಇಷ್ಟು ಆನಂದ ಸಿಕ್ಕಿದೆ ನಿಮಗೆ. ಲೈವ್ ಆಗಿ ನಾವು ಕೂತು ನೋಡೋಕ್ಕಂತೂ ಹೆಚ್ಚಿನ ಎಕ್ಸೈಟ್ಮೆಂಟ್ ಇರುತ್ತೆ. ಇಷ್ಟು ಎಂಜಾಯ್ಮೆಂಟ್ ಸಿಕ್ಕಿದೆ ಅಂದರೆ, ಮುಂದಿನ ವಾರಗಳಲ್ಲಿ ಡೆಫಿನೆಟ್ ಆಗಿ ಈ ಮಕ್ಕಳು ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಕೊಟ್ಟು ತುಂಬ ಮಜಾ ಕೊಡ್ತಾರೆ. ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ
ಸೊ ಇಲ್ಲಿವರೆಗೂ ನೀವು ನೋಡಿದ್ದು ರಾಮರಾಜ್ ಕಾಟನ್ ಪಂಚಿಗಳು ಮತ್ತು ಶರ್ಟ್ಗಳು ಅರ್ಪಿಸುವ ಪುಟಾಣಿ ಪಂಡ್ರು ಸೀಸನ್ 2. ಸೊ ಇಷ್ಟೇ ಅಲ್ಲ, ಇನ್ನು ಜಾಸ್ತಿ ಇದೆ, ಇದಕ್ಕೂ ಮೇಲೆ ಡ್ಯಾನ್ಸ್ ಇದೆ. ಸೊ ಇಲ್ಲಿವರೆಗೂ ನೀವು ನೋಡಿದ್ದು 14 ಜನ ಮಕ್ಕಳುಗಳು ಧಮಾಕ್ಯದ ಪರ್ಫಾರ್ಮೆನ್ಸ್ ಅನ್ನು ಮಾಡಿದ್ರು. ಆದರೆ ಮುಂದಿನ ವಾರ ಇಷ್ಟೇ ಅಲ್ಲ, ಇದಕ್ಕೂ ಮೇಲೆ. ಸೊ ಕಡೆಯದಾಗಿ ನೀವೆಲ್ಲ ಏನ್ ಹೇಳ್ತೀರಾ ಹೇಳ್ಬಿಟ್ರಮ್ಮ ಇನ್ನೊಂದ್ಸಲಿ. ಇಲ್ಲಿವರೆಗೂ ನೋಡಿದ್ದೇನು?